ಮಾಡುವಂತ ಕೆಲವು ಪಾಯಿಂಟ್ ಗಳು ನಿಮ್ ಮುಂದೆ ತರಲಿ ಕೊಟ್ಟಿದ್ದಾರೆ ನಮ್ಮ ಗುರುಗಳು. ಸೊ ಜಾಸ್ತಿ ಸಮಯ ನಾವು ವೇಸ್ಟ್ ಮಾಡೋದ್ ಬೇಡ. ಓಕೆ, ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್, ಜಾಗ್ ವರ್ಕರ್ ಅಚೀವರ್, ಲಕ್ಷಾಂತರ ಜನಕ್ಕೆ ಸ್ಫೂರ್ತಿ ಆಗಿದ್ದಾರೆ, ಸ್ಫೂರ್ತಿ ಸೆಲೆ ಆಗಿದ್ದಾರೆ. 100 ಜನಕ್ಕೆ ಕಾರ್ ಕೊಡ್ಸಿರುವಂತ ವ್ಯಕ್ತಿ, ಸೊ 100 ಜನಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟಿರುವಂತ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಮಿಸ್ಟರ್ ಗಣೇಶ್ ದೇವಡಿಗ ಸರ್. ಪ್ಲೀಸ್ ವೆಲ್ಕಮ್ ಆನ್ ಟು ಝೂಮ್ ಸರ್. Yes, Keshav. Thank you. Over to you, sir. Welcome, sir. Yes, sir. Good morning ಎಲ್ಲ ಕನ್ಸಲ್ಟೆಂಟ್ ಗಳಿಗೂ ಥ್ಯಾಂಕ್ ಯು. ಸೊ ಇವತ್ತಿನ ಅದ್ಭುತವಾದಂತ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ಬಹಳ ವಿಶೇಷವಾದಂತ ವಿಚಾರಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಇದೊಂದು ಕಾರ್ಪೊರೇಟ್ ಲೆವೆಲ್ ಸ್ಟೇಟಸ್ ಅಂತ ಹೇಳ್ಬೋದು. ಬಹಳ ನಾವೆಲ್ಲರೂ ಹೆಮ್ಮೆ ಪಡುವಂತ ವಿಚಾರವನ್ನ ನಾನು ನಿಮ್ ಜೊತೆ ಈಗ ಶೇರ್ ಮಾಡ್ತೀನಿ. ಸೊ 1 second. ಎಸ್, ಸೊ ಇವತ್ತು ಎಲ್ರು ಕನೆಕ್ಟ್ ಆಗ್ತಾ ಇದ್ದೀರಾ. ಸೊ ಕಂಪ್ಲೀಟ್ ಲಾಕ್ಡೌನ್ ಅಂತೂ ಶಿವಮೊಗ್ಗ ಇನ್ನ 4 days ಕಂಪ್ಲೀಟ್ ಬಂದಿದೆ. ಸೊ ಎಲ್ಲ ಸೇಫ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಆರೋಗ್ಯ ಕಾಪಾಡೋದಕ್ಕೆ ಜೊತೆಗೆ ಮೋದಿ ಕೇರ್ ಪ್ರಾಡಕ್ಟ್ ಇದೆ. ಸೊ ಡೋಂಟ್ ವರಿ. ಸೊ ವೆಲ್ನೆಸ್ ಪ್ರಾಡಕ್ಟ್ ನಿಮ್ಮನ್ನ ಖಂಡಿತ ಕಾಪಾಡುತ್ತೆ. ಓಕೆ, ರೈಟ್. ಸೊ ಇವತ್ತು ನಾವು ತಗೊಳ್ಳುವಂತ ವಿಚಾರ, ಫಸ್ಟ್ ಆಫ್ ಆಲ್ ನಿಮ್ಗೆ ಸೊ ಮೋದಿ ಕೇರ್ಗೆ ಎಲ್ರಿಗೂ ಹೊಸದಾಗಿ ಜಾಯಿನ್ ಆಗಿರೋರಿಗೆ ಮೋದಿ ಕೇರ್ಗೆ ಎಲ್ರಿಗೂ ವೆಲ್ಕಮ್. ಮೋದಿ ಕೇರ್ನ ಒಂದು ಹಿನ್ನೆಲೆ, ಮೋದಿ ಕೇರ್ ಒಂದು ಬ್ಯಾಕ್ ಗ್ರೌಂಡ್. ಸೊ ಮೋದಿ ಕೇರ್ನ ಬ್ಯಾಕ್ ಗ್ರೌಂಡೇ ಸೊ ನನ್ಗೆ ಬಹಳ ದೊಡ್ಡ ಹೆಮ್ಮೆ ವಿಚಾರ. ಸೊ ಹಾಗಾಗಿ ನಾನೀಗ ನಿಮ್ಗೆ ತೋರ್ಸ್ಲಿಕ್ಕಿದ್ದೀನಿ. ಸೊ ಮೋದಿ ಕೇರ್ನ ಬ್ಯಾಕ್ ಗ್ರೌಂಡ್ ವಿಡಿಯೋ. ಸೊ ನೀವು ಫಸ್ಟ್ ನೋಡ್ತೀರಾ ಮೋದಿ ಕೇರ್ನ ವಿಡಿಯೋ. ಮೋದಿ ಕೇರ್ ಹೇಗೆ ಶುರುವಾಯ್ತು, ಮೋದಿ ಸಂಸ್ಥೆ, ಮೋದಿ ಕೇರ್ಗಿಂತ ಮುಂಚೆ ಮೋದಿ ಗ್ರೂಪ್ ಆಫ್ ಕಂಪನೀಸ್ ಹೇಗೆ ಹುಟ್ಕೊಳ್ತು ಅನ್ನೋದು ಒಂದು ಕಾರ್ಪೊರೇಟ್ ಲೆವೆಲ್ ಒಂದು ವಿಡಿಯೋ ಇದೆ. ಸೊ ನೀವು ಮೋದಿ ಕೇರ್ನ ಫೌಂಡಿಂಗ್ ವಿಡಿಯೋನ ಒಂದು ನೋಡ್ತೀರಾ. ಸೊ ಅದಾದ ನಂತರ ಮೋದಿ ಕೇರ್ ಅಪಾರ್ಚುನಿಟಿ ಅವ್ರು ಯಾವಾಗ ಹುಟ್ಕೊಂತು, ಹೇಗೆ ಹುಟ್ಕೊಂತು, ಏನಕ್ಕೆ ಹುಟ್ಕೊಂತು ಅನ್ನೋ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಆ ವಿಡಿಯೋ ಆದ ನಂತರ ಇವತ್ತಿನ ಮೋದಿ ಕೇರ್ ಯಾವ ಒಂದು ರೇಂಜ್ಗೆ ಬೆಳೆದಿದೆ ಅನ್ನೋದನ್ನ, ಇವತ್ತಿನ ಮೋದಿ ಕೇರ್ ಈಗಿನ ಅವತಾರ ಹೇಗಿದೆ ಅನ್ನೋದನ್ನ ನೋಡ್ತೀರಾ. ಸೊ ಫಸ್ಟ್ ನಾನು ನಿಮ್ಗೆ ಪ್ಲೇ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ, ಓಕೆ, ಮೋದಿ ಕೇರ್ ಶುರುವಾಗಿರೋ ವಿಡಿಯೋಸ್ ಇದೆ ಇಲ್ಲಿ, ಅದನ್ನ ಫಸ್ಟ್ ನೋಡೋಣ. ರೈಟ್, ಎಸ್, ಸ್ಕ್ರೀನ್ ಬಂದಿದೆ ಅಂತ ಅನ್ಕೊಂಡಿದೀನಿ. ಎಸ್ ಸರ್, ಎಸ್ ಸರ್. ಎಸ್, In 1932, a young man left his home with a dream in his heart and 400 rupees in his pocket and set out on a journey that would one day change the lives of lakhs of Indians. He believed in his ability to realize his dreams. ಸೊ ಈಗ ನೀವು ಒಬ್ಬ ವ್ಯಕ್ತಿ ನೋಡ್ತಾ ಇದ್ದೀರಾ. ಸೊ ಮಹಾರಾಜರಿಂದ ಬ್ಲೆಸ್ಸಿಂಗ್ ನ ತಗೊಂಡು ಕೆಳಗಡೆ ಬರ್ತಾ ಇದ್ದಾರೆ. ಸೊ ಅವರು ಬೇರೆ ಯಾರು ಅಲ್ಲ, ನಮ್ಮ ಪದ್ಮಭೂಷಣ್ ರಾಯ್ ಬಹದ್ದೂರ್ ಗುಜರಾಲ್ ಮೋದಿ ಅವರು. ಮೊದಲು ಪಾಟಿಯಾಲ ಸರ್ಕಾರದಲ್ಲಿ ಸೊ ಹಣಕಾಸಿನ ಮಂತ್ರಿಯಾಗಿ ವರ್ಕ್ ಮಾಡ್ತಿದ್ರು. ಸೊ ಅಂತ ವ್ಯಕ್ತಿ ಜಾಬ್ ಅನ್ನ ರಿಸೈನ್ ಮಾಡಿ, ಅಂದ್ರೆ ಕೆಲಸದಲ್ಲಿ ಇರಬಾರ್ದು ನಾನು, ಸೊ ಇನ್ನೊಬ್ರಿಗೋಸ್ಕರ ಕೆಲಸ ಮಾಡಬಾರ್ದು. ಇವ್ರ ಸಿದ್ಧಾಂತ ಏನಂದ್ರೆ, ನಾವ್ ಎಲ್ಲಿ ತನಕ ಇನ್ನೊಬ್ರಿಗೋಸ್ಕರ ಕೆಲಸ ಮಾಡ್ತೀವಿ ಅವಾಗ ನಾವು ಬೆಳೆಯಕ್ಕಾಗಲ್ಲ. ನಾವು ನಮಗೋಸ್ಕರ ಕೆಲಸ ಮಾಡೋದ್ರಿಂದ ಮಾತ್ರ ಬೆಳೆಯಕ್ಕಾಗತ್ತೆ. ನಮಗೋಸ್ಕರ ನಾವು ಕೆಲಸ ಮಾಡೋದು ಸರಿಯಾದ ದಾರಿ ಅಲ್ಲ ಅಂದ್ರೂ, ನಮಗೋಸ್ಕರ ಅದು ಒಂದೇ ದಾರಿ ನಾವು ಜೀವನದಲ್ಲಿ ಗ್ರೋತ್ ಆಗ್ಲಿಕ್ಕೆ. ಸೊ ಅನ್ನೋದು ಇವರ ಒಂದು ಸಿದ್ಧಾಂತ. ಸೊ ಹಾಗಾಗಿ ರಾಯ್ ಬಹದ್ದೂರ್ ಗುಜರಾಲ್ ಮೋದಿ ಅವರು ಸೊ ಜಾಬ್ ಅನ್ನ ರಿಸೈನ್ ಮಾಡಿ ಕೇವಲ 400 ರೂಪಾಯಿ ಕೈಯಲ್ಲಿ ಇಟ್ಕೊಂಡು ಸೊ 1932 ಅಲ್ಲಿ ಸೊ ಹೊರಗಡೆ ಬರ್ತಾರೆ, ಒಂದು ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾರೆ. Wanted to establish a business empire unlike any other. Within a year, he set up a sugar mill near Delhi. His determination paved the way for a multitude of industries
till it was to become an industrial city that today goes by the name of Modi Nagar. Rai Bahadur Gujarmal Modi founded the Modi Group of companies, and in a few short years he was awarded the Padma Bhushan. Padma Bhushan Gujarmal Modi had left such a business foundation for his children that today it is one of the biggest business groups in India. Rai Bahadur Gujarmal Modi's eldest son, Shri K.K. Modi, joined him in 1963 and successfully made forays in agro, consumer goods, IT, chemicals and entertainment. And in doing so, earned a name for himself in Indian industry. In 1992, Samir Modi left his home with a dream in his heart and began a journey that would one day change the lives of lakhs of Indians. He dreamt of providing every Indian an opportunity to create wealth. After considerable research, he realized that the business of direct selling would enable every Indian to create wealth and achieve success. Samir Modi believed that there is no force on earth that can stop an idea whose time has come. On the 30th of March 1996, Modi Care was born. नमस्कार, मैं हूं समीर मोदी, मोदी केयर का फाउंडर। मैं चाहता हूं कि हर एक हिंदुस्तानी को कामयाबी का मौका दूं, ताकि आप अपनी जिंदगी शान से जी सकें और आने वाली पीढ़ियों की किस्मत बदल दें। ठीक वैसे ही जैसे मेरे दादाजी राय बहादुर गुजरमल मोदी ने मेरी किस्मत बदली। इस खानदानी विरासत के साथ मैं बिजनेस की दुनिया में आपका स्वागत करता हूं और पेश करता हूं मोदी केयर। From its humble beginnings in 1996, Modi Care has come a long way since then. Today, its active consultant base is over 450,000, with over 400 physical distribution locations across the country that supply Modi Care products to over 2,600 cities. Modi Care offers a range of products from 8 categories to cater to every household need. Products like the nutrition, health and wellness, home care, laundry care, personal care, color cosmetics and skin care, including other categories, are backed by a personal 100% satisfaction guarantee. Modi Care's success is driven by its core corporate values and guided by its corporate vision. ಎಸ್ ಥ್ಯಾಂಕ್ ಯು. ಸೊ ವಂಡರ್ಫುಲ್ ಆಗಿರುವಂತ ಮೋದಿ ಕೇರ್ ಬ್ಯಾಕ್ ಗ್ರೌಂಡ್ ವಿಡಿಯೋಸ್ ನೋಡಿದೀರಾ. ಯಾವಾಗ ಶುರುವಾಯ್ತು, ಹೇಗ್ ಶುರುವಾಯ್ತು, ಏನಕ್ಕೆ ಶುರುವಾಯ್ತು, ಯಾವ ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ, ಅವರ ವಿಷನ್ ಏನು, ಅವಾಗ ಬೇಸಿಕಲಿ ಪ್ರಾಡಕ್ಟ್ ಎಷ್ಟಿದ್ವು, ಯಾವ ರೀತಿ ಕೇವಲ ಒಂದು 400 ಜನ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಇಂದ ಮೋದಿ ಕೇರ್ ಶುರು ಮಾಡಿದ್ದು, 8 ಪ್ರಾಡಕ್ಟ್ ಇಂದ ಶುರು ಮಾಡಿದ್ದು, 1996 ಅಲ್ಲಿ ಶುರು ಮಾಡಿದ್ದಾರೆ. ಜೊತೆಗೆ ಇವತ್ತು ಮೋದಿ ನಗರ್ ಅಂತ ಒಂದು ಏರಿಯಾ ಇದೆ. ಸೊ 1932 ಅಲ್ಲಿ ಮೋದಿ ಶುಗರ್ ಮಿಲ್ ಶುರುವಾಗಿದೆ. ಸೊ ಅಲ್ಲಿಂದ ಇಲ್ಲಿಗೆ ತಗೊಂಡ್ರೆ ಆಲ್ಮೋಸ್ಟ್ 89 ಇಯರ್ಸ್ ಓಲ್ಡ್ ಕಂಪನಿ. ಸೊ ನಿಯರೆಸ್ಟ್ ಇನ್ನೊಂದು 11 ಇಯರ್ಸ್ ಆದ್ರೆ ನಮ್ಮ ಕಂಪನಿ 100 ಇಯರ್ಸ್ ಕಂಪನಿ ಆಗತ್ತೆ. 100 ಇಯರ್ಸ್ ಓಲ್ಡ್ ಒಂದು 80+ ಇಯರ್ಸ್ ರಿಚ್ ಹೆರಿಟೇಜ್ ಇರುವಂತ ಒಂದು ವೀರ ಪರಂಪರೆ ಇರುವಂತ ಒಂದು ಕಂಪನಿ. ಸೊ ನಮ್ದಾಗಿದೆ 3 ತಲೆಮಾರುಗಳ ಪರಿಚಯ ನಾವು ಆಲ್ರೆಡಿ ಈಗ ಮಾಡಿದ್ದೀವಿ. ಓಕೆ, ಸೊ ಬಹಳ ಹೆಮ್ಮೆ ಆಗುತ್ತೆ. ಸೊ ಇದು ನಮ್ಮ ಕಂಪನಿಯ ಹಿನ್ನೆಲೆ. ಸೊ ಇವತ್ತು ಮೋದಿ ಕೇರ್ ಈಗ ಹೇಗಾಗಿದೆ ಅಂತ ನೋಡೋಣ. ಅಂದ್ರೆ ನೀವು ಹಳೆ ಮೋದಿ ಕೇರ್ ನೋಡಿದ್ರಿ, ಹಳೆ ಮೋದಿ ಕೇರ್ ಲೋಗೋ ನೋಡಿದ್ರಿ, ಅವಾಗ ಮೋದಿ ಕೇರ್ ಸ್ಟಾರ್ಟ್ ಮಾಡಿದಾಗ 400 ಜನ ಇರೋದನ್ನ ನೋಡಿದ್ರಿ, ಕೆಲವು ಪ್ರಾಡಕ್ಟ್ ಗಳನ್ನ ನೋಡಿದ್ರಿ. ಸೊ ಈಗ ನೋಡ್ಲಿಕ್ಕೆ ಹೋದ್ರೆ ಇಷ್ಟು ಈಗ 1996 ಇಂದ 2021 ನಾವು ಬಿಗಿನಿಂಗ್ ಅಲ್ಲಿ ಇದೀವಿ. ಸೊ 2021 ಬಿಗಿನಿಂಗ್ ಅಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕೆ ಈ
ಕಂಪನಿ ಬೆಳೆದಿದೆ ಅಂತ ನಾವೀಗ PPT ಅಲ್ಲಿ ನೋಡ್ತಾ ಹೋಗೋಣ. ಸೊ ಸಾಕಷ್ಟು ಗುಡ್ ನ್ಯೂಸ್ ಇರುವಂತ ಒಂದು ಶೇರಿಂಗ್ ಇದು. ಓಕೆ, ಸೊ ಈಗ ನೀವು ನೋಡ್ತಾ ಇದ್ದೀರಾ. ಸೊ ಸ್ಕ್ರೀನ್ ಶೇರ್ ಆಗಿದೆಯಲ್ಲ ಸರ್? ಎಸ್ Yes, sir. ಎಸ್, ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ನೋಡಕ್ ಹೋಗೋಣ. 25ನೇ ವರ್ಷದ ಆನಿವರ್ಸರಿಗೆ 25 ಪವರ್ಫುಲ್ ಪಾಯಿಂಟ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡಕ್ ಕೊಟ್ಟಿದ್ದೀನಿ. ದ ಫಸ್ಟ್ ಪಾಯಿಂಟ್, 25 ಪವರ್ಫುಲ್ ಥಿಂಗ್ಸ್, ಮಿರಾಕಲ್ಸ್, ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಇವತ್ತು ಪ್ರಪಂಚದಲ್ಲಿ ಮತ್ತೆ ಇಂಡಿಯಾದಲ್ಲಿ. ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ, ನಾಟ್ ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಕಂಪನಿಗಳನ್ನ ನೀವೇನ್ ಫಾರ್ಚೂನ್ 500 ಕಂಪನೀಸ್ ಗಳು ಕೇಳಿದೀರಾ ಅವೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಇದೆ. ಬಟ್ ಮೋದಿ ಕೇರ್ ಮಾತ್ರ ಸೊ ರಾಕೆಟ್ ಸ್ಪೀಡ್ ಅಲ್ಲಿ ಇವಾಗ ಹೋಗ್ತಾ ಇದೆ. ಸೊ ಬಹಳಷ್ಟು ಸ್ಪೀಡ್ ನೀವು ನೋಡ್ತಾ ಇದ್ದೀರಿ. ಈಗ ಕಂಪನಿ ಎಷ್ಟು ಮೊದಲು ಟರ್ನ್ ಓವರ್ ಎಷ್ಟಿತ್ತು, ಈಗ ಟರ್ನ್ ಓವರ್ ಎಷ್ಟಿದೆ. ನಾನು ಕಳೆದ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಹೇಳಿದ್ದೀನಿ ನಾನು. ಸೊ ನಾನು 2015 ಅಲ್ಲಿ ನೋಡಿದಾಗ 2015 ಅಲ್ಲಿ 97 ಕೋಟಿ ಟರ್ನ್ ಓವರ್. 97 ಕೋಟಿ ಟರ್ನ್ ಓವರ್ ಇದ್ದಿದ್ದು ವರ್ಷಕ್ಕೆ, ತಿಂಗಳಿಗೆಲ್ಲ. ಅದರ 2 ವರ್ಷದ ಟರ್ನ್ ಓವರ್ 97 ಕೋಟಿ ಏನ್ ಸೇಲ್ಸ್ ಆಗತ್ತೆ, ಅದ್ರ 2 ವರ್ಷದ ಟರ್ನ್ ಓವರ್ ಈಗ ತಿಂಗಳಿಗೆ ಆಗ್ತಿದೆ. ಕಂಪನಿ ಯಾವ ಲೆವೆಲ್ಗೆ ಬೆಳೆದಿದೆ 5 ಇಯರ್ಸ್ ಅಲ್ಲಿ ನೋಡಿ. 2015 ಇಂದ ಇಲ್ಲಿಗೆ ಲಾಸ್ಟ್ 5 ಇಯರ್ಸ್ ಅಲ್ಲಿ ಕಂಪನಿ ಬೆಳೆದಿರುವ ವೇಗ ನೋಡ್ತಾ ಇದ್ರೆ, ಇದೇ ಸ್ಪೀಡ್ ಅಲ್ಲಿ ಹೋದ್ರೆ ಇದಕ್ಕೆ ಜಾಸ್ತಿ ಆಗ್ಬೇಕಂತನೂ ಏನಿಲ್ಲ. ಇಷ್ಟೇ ಸ್ಪೀಡ್ ಅಲ್ಲಿ ಇದ್ರು ಸಾಕು, ನಾವು ಪ್ರಪಂಚಕ್ಕೆ ನಂಬರ್ 1 ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇದು ಈಗ ನಂಬರ್ 1 ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಆಗಿದೆ. ನಂಬರ್ 1 ಕಂಪನಿ ಅಲ್ಲ, ನಂಬರ್ 1 ಸೇಲ್ಸ್ ಜಾಸ್ತಿ ಅಲ್ಲ, ಗ್ರೋತ್ ಜಾಸ್ತಿ ಆಗಿದೆ. ಈ ಗ್ರೋತ್ ಜಾಸ್ತಿ ಆಗೋದ್ರಿಂದ ಮುಂದೊಂದಿನ ಹೈಯೆಸ್ಟ್ ಸೇಲ್ಸ್ ಕೊಡುವಂತ ಕಂಪನಿ ಪ್ರಪಂಚಕ್ಕೆ ಆಗತ್ತೆ. ಸೊ ಆ ತರದೊಂದು ಸಿಸ್ಟಮ್ ಅಲ್ಲಿ ನಾವು ಆಲ್ರೆಡಿ ಇದೀವಿ. ನಾವು ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿಯಲ್ಲಿ ಇದೀವಿ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ವಿಚಾರ. ಏನ್ ಹೆಮ್ಮೆ ಅಂತ ಹೇಳಿದ್ರೆ, ನಾವು ತುಂಬಾ ವೇಗವಾಗಿ ಬೆಳಿತೀವಿ. ಬೇರೆ ಎಲ್ಲರಿಗಿಂತ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಬೇರೆ ಯಾರು ಮೋದಿ ಕೇರ್ಲಿ ಇಲ್ಲ, ನೀವೇ ಮೋದಿ ಕೇರ್ಲಿ ಇದ್ದೀರಿ ಅಂತ ಹೇಳಿದ್ರೆ ಪ್ರೌಡ್ ಮೂಮೆಂಟ್ ಏನಂತ ಹೇಳಿದ್ರೆ ಎಲ್ಲರಿಗಿಂತ ಮುಂದೆ ನೀವಿರ್ತೀರಾ. ಯಾಕೆ ಅಂತ ಹೇಳಿದ್ರೆ ಅದು ಅವರೆಲ್ಲೂ ಜಾಯಿನ್ ಆಗಿಲ್ಲ, ನೀವೇ ಫಸ್ಟ್ ಜಾಯಿನ್ ಆಗಿದ್ದೀರ. ಅಂದ್ರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ನೀವ್ ಇದ್ದೀರಾ ಅಂತ ಹೇಳಿದ್ರ ಮೇಲೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಪರ್ಸನ್ ಸಹಿತ ನೀವೇ ಆಗ್ತೀರಾ. ಯಾಕೆಂದ್ರೆ ಕೆಲವ್ರು ಕೇಳ್ತಾರೆ, ಕಂಪನಿ ಸ್ಪೀಡ್ ಆಗಿ ಗ್ರೋತ್ ಆಗಿದ್ರೆ ನಮ್ಗೇನ್ ಸರ್ ಲಾಭ ಅಂತ ಕೆಲವ್ರು ಕೇಳ್ತಾರೆ. ಸ್ನೇಹಿತರೆ, ಒಂದು ಫಾಸ್ಟ್ ಆಗಿ ಹೋಗ್ತಿರುವ ಟ್ರೈನ್ ಅಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ, ಟ್ರೈನ್ ಫಾಸ್ಟ್ ಹೋಗ್ತಿದೆ ಅಂದ್ರೆ ನಾವು ಫಾಸ್ಟ್ ಆಗಿ ರೀಚ್ ಆಗ್ತೀವಿ ಅಂತ ತಾನೇ ಅರ್ಥ. 2015 ಅಲ್ಲಿ ನನ್ನ ಇನ್ಕಮ್ 50,000 ಇತ್ತು. ಓಕೆ, ಸೊ ಕಂಪನಿ ಬಿಸ್ನೆಸ್ ಡಬಲ್ ಆಗ್ತಾ ಬಂತು, ನನ್ನ ಇನ್ಕಮ್ ಡಬಲ್ ಆಗ್ತಾ ಬಂತು. 50,000ದಿಂದ 5 ಲಕ್ಷಕ್ಕೆ ಬಂದೆ ನಾನು 2020ಗೆ ಅಂತ ಹೇಳಿದ್ರೆ. ಸೊ 50,000ದಿಂದ 5 ಲಕ್ಷಕ್ಕೆ ಬಂದಿದೆ ಅಂದ್ರೆ ಕಂಪನಿ 50,000 ಎಷ್ಟು ಸೇಲ್ಸ್ ಇಂದ ಎಷ್ಟು ಸೇಲ್ಸ್ ಬಂದಿದೆ. ಸೊ ಕಂಪನಿ ಸೇಲ್ಸ್ ಡೆವಲಪ್ ಆಗ್ತಿದ್ದಂಗೆ ನಾವೆಲ್ಲರೂ ಬೆಳೀತಾ ಇದೀವಿ, ನಮ್ ಜೊತೆ ಇರೋರು ಬೆಳೀತಿದ್ದಾರೆ. ಓಕೆ, ಸೊ ಕಂಗ್ರಾಚುಲೇಷನ್. ಸೊ ನೀವೆಲ್ಲರೂ ಹೆಮ್ಮೆ ಪಡುವಂತ ವಿಚಾರ. ಅದಕ್ಕೆ ನಾವು ಈ ಟೈಟಲ್ ಇದನ್ನ ಇಟ್ಟಿದೀವಿ, ನನ್ನ ಹೆಮ್ಮೆ. ಸೊ ನನ್ನ ಮೋದಿಕೆ, ನನ್ನ ಮೋದಿಕೆ, ನನ್ನ ಹೆಮ್ಮೆ. ಸೊ ಮೋದಿಕೆ ಹೆಮ್ಮೆ ಪಡುವಂತ ವಿಚಾರ. ಇಂಡಿಯಾದ ಅಥವಾ ಪ್ರಪಂಚದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ನಾವಿದ್ದೀವಿ ಅಂತ ಹೇಳಿದ್ರೆ ಇದು ನಾವೆಲ್ಲರೂ ಬಹಳ ಸ್ಪೀಡ್ ಆಗಿ ಬೆಳಿತೀವಿ. ಅಂಡ್ ಈಗ ನಾವು ಟಚ್ ಮಾಡಿದೀವಿ ಸೊ 200 ಕೋಟಿ ಸೇಲ್ಸ್, 200 crores ಸೇಲ್ಸ್ ಇನ್ 1 month. ನಾನು ಅವಾಗ ಹೇಳಿದೆ 2015 ಅಲ್ಲಿ ಸಮೀರ್ ಮೋದಿ ಆಜಾದಿ ಪ್ಲಾನ್ ಬರಕ್ಕಿಂತ ಮುಂಚೆ 97 ಕೋಟಿ ಸೇಲ್ಸ್. ನಾನು ಕಾರ್ ತಗೊಳ್ತಿದ್ದ ಮೂಮೆಂಟ್, ನನ್ನ ಫಸ್ಟ್ ಕಾರ್ ತಗೊಂಡಾಗ ನಾನು 2015 ಅಲ್ಲಿ ತಗೊಂಡಿದ್ದೆ ಮೋದಿ ಕೇರ್ ನಲ್ಲಿ. ಆ ವರ್ಷ ಇಡೀ ಯಾರು ಕಾರ್ ತಗೊಂಡಿಲ್ಲ. 2015 ಎಂಟೈರ್ ಇಯರ್ ಅಲ್ಲಿ, ಫೈನಾನ್ಷಿಯಲ್ ಇಯರ್ 2014-15 ಅಲ್ಲಿ ಯಾರು ಕಾರ್ ತಗೊಂಡಿರ್ಲಿಲ್ಲ. ಐ ಥಿಂಕ್ ಕರ್ನಾಟಕದಲ್ಲಿ 2 ಕಾರ್ಸ್
ನಾನೊಂದು, ರವಿ ಕುಲಕರ್ಣಿ ಸರ್ ಒಂದು, ಎರಡು ಕಾರ್ ಮಾತ್ರ ಲಾಂಚ್ ಆಗಿತ್ತು. ಅಂತ ಒಂದು ಮೂಮೆಂಟ್, ಆತರ ಟಫ್ ಮೂಮೆಂಟ್ ಇತ್ತು. ಸೊ 97 ಕೋಟಿ ಒಂದು ವಾರ್ಷಿಕ ಟರ್ನ್ ಓವರ್, ಈಗ ತಿಂಗಳಿಗೆ 200 ಕೋಟಿ ಕಂಪನಿ ಟಚ್ ಮಾಡಿದೆ. ಸೊ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಅದಕ್ಕಿದೆ. ಸೊ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ನೋಡೋಣ. 25 ಪಾಯಿಂಟ್ಸ್ ಇದೆ. ಈಗ 2 ಪಾಯಿಂಟ್ಸ್ ನೋಡಿದೀರಾ. ಸೊ ಈಗ ಇನ್ನಷ್ಟು ಪಾಯಿಂಟ್ಸ್ ನೋಡ್ತಾ ಹೋಗ್ತೀರಾ. ವಾವ್, ಕನ್ಸಲ್ಟೆಂಟ್ ಜಾಯಿನ್ ಎವ್ರಿ ಮಂತ್. ಲೆಕ್ಕ ಹಾಕೊಳ್ಳಿ. ಸೊ ಇದು 10 ಅಲ್ಲ, 100 ಅಲ್ಲ, 1000 ಅಲ್ಲ, 10,000. ಆವರೇಜ್ 10,000 ಪೀಪಲ್ ಪ್ರತಿದಿನ ಜಾಯಿನ್ ಆಗ್ತಿರೋ ಕಂಪನಿ ನಾವೆಲ್ಲ ಇದ್ದೀವಿ. ಓ ಮೈ ಗಾಡ್. ಸೊ ಇನ್ನ ಕೆಲವೇ ವರ್ಷಗಳಲ್ಲಿ ಇಂಡಿಯಾದಲ್ಲಿ ಎಷ್ಟು ಜನಸಂಖ್ಯೆ ಇದ್ರೊಳಗಡೆ ಬರ್ತಾರೆ? ಆಲ್ಮೋಸ್ಟ್ 50% ಜನ ಕೆಲವು ವರ್ಷಗಳಲ್ಲಿ 50% ಜನ ಅಂದ್ರೆ ಸುಮಾರು 60-70 ಲಕ್ಷ ಜನ, 60-70 ಕೋಟಿ ಜನ, 60-70 ಕೋಟಿ ಜನ ಮೋದಿ ಕೇರ್ಗೆ ಒಳಗಡೆ ಬರ್ಲಿಕ್ಕಿದ್ದಾರೆ. ಇದು ಡೈರೆಕ್ಟ್ ಸೆಲ್ಲಿಂಗ್ ಮಾತ್ರ ಹೇಳ್ತಿರೋದಲ್ಲ, ಇಟ್ಸ್ ಓನ್ಲಿ ಮೋದಿ ಕೇರ್. ಕೇವಲ ನಮ್ಮ ಮೋದಿ ಕೇರ್ ಅಲ್ಲಿ ಮಾತ್ರ ಪ್ರತಿದಿನ 10,000 ಜನ ಜಾಯಿನ್ ಆಗ್ತಿರುವಂತ ಸ್ಟೇಜ್ ನಮ್ಮ ಇದರಲ್ಲಿ ಕ್ರಿಯೇಟ್ ಆಗಿರೋದು ಬಹಳ ಹೆಮ್ಮೆ ವಿಚಾರ. ವಾವ್ 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 ವಾವ್. ಫೆಬ್ರವರಿ 9th, ಮೊನ್ನೆ ಫೆಬ್ರವರಿ 2021 ಫೆಬ್ರವರಿ ನೀವು ಕಳೆದಿದ್ದೀರಾ. 9ನೇ ತಾರೀಕು ಫೆಬ್ರವರಿಯಿಂದ ಮಾರ್ಚ್ 9ನೇ ತಾರೀಕಿನ ಒಳಗಡೆ ಕರೆಕ್ಟ್ ಆಗಿ 31 ಡೇಸ್ ಅಲ್ಲಿ ಕಂಪನಿ ಪೇ ಮಾಡಿರುವಂತ ಪೇ ಔಟ್, ಕನ್ಸಲ್ಟೆಂಟ್ ಗಳ ಅಕೌಂಟಿಗೆ ಕಳಿಸಿರುವ ನೆಫ್ಟ್ ಮಾಡಿರುವ ದುಡ್ಡು 142 ಕೋಟಿ ಸ್ನೇಹಿತರೆ. ಅಬ್ಬಾ, 142 ಕೋಟಿ ದುಡ್ಡು ಭಾರತೀಯರ ಕನ್ಸ್ಯೂಮರ್ ಅಕೌಂಟಿಗೆ ರಿಟರ್ನ್ ಬಂದಿದೆ. ಸ್ನೇಹಿತರೆ ಒಂದ್ಸರಿ ಯೋಚನೆ ಮಾಡಿ. ಮೊನ್ನೆ ಯಾವ್ದೋ ಒಂದು ಅಕೌಂಟ್ ಬಗ್ಗೆ ಹೇಳ್ತಿದ್ದೆ ನಿಮ್ಗೆ. ದುಡ್ಡು ಬರುತ್ತೆ ಅಂತ ಕಾಯ್ತಾ ಇರ್ಬೇಡಿ. ಯಾವ ಗೌರ್ಮೆಂಟ್ ಎಷ್ಟು ಕೊಡುತ್ತೆ? ಲಾಕ್ ಡೌನ್. ಸ್ನೇಹಿತರೆ, ಒಂದು 30 ಡೇಸ್ ಗ್ಯಾಪ್ ಅಲ್ಲಿ 2 ತಿಂಗಳ ಪೇಮೆಂಟ್ 142 ಕೋಟಿ. ಇದ್ರಲ್ಲಿ 2 ತಿಂಗಳ ಪೇಮೆಂಟ್ ಪ್ಲಸ್ ಟ್ರಾವೆಲ್ ಫಂಡ್ ಇವೆಲ್ಲ ಇದೆ. ಎಲ್ಲ ಸೇರಿಸಿ ಒಂದು ಕಂಪನಿ ತಾಕತ್ತು ನೋಡಿ ಸರ್. ಒಂದು ಕಂಪನಿ ತಾಕತ್ತು 30 ಡೇಸ್ ಗ್ಯಾಪ್ ಅಲ್ಲಿ ಒಂದು ಜನರಿಗೆ 142 ಕೋಟಿ ದುಡ್ಡನ್ನ ಅವ್ರ ಜನರ ಅಕೌಂಟಿಗೆ ರೀಚ್ ಮಾಡತ್ತೆ ಅಂತ ಹೇಳಿದ್ರೆ ಇನ್ ಏನ್ ಬೇಕಾಗಿದೆ ನಮ್ಗೆ? ಈಗಲೇ ಹಿಂಗೆ ಇನ್ ಮುಂದೆ ಹೆಂಗ ಆಗ್ಬಹುದು? ಯಾವ ಕಂಪನಿ ಇಷ್ಟು ಪೇಮೆಂಟ್ ಮಾಡಿದೆ ಜನರಿಗೆ? ಅಂಡ್ ಈ ಮೂಮೆಂಟ್ ಅಲ್ಲಿ ಇದ್ರಲ್ಲಿ ನಮ್ಮೆಲ್ಲರದು ದುಡ್ಡಿದೆ. ನಂದು 14 ಲಕ್ಷ ಇದ್ರಲ್ಲಿದೆ ಫೆಬ್ರವರಿದು. ಅಂಡ್ ಮಾರ್ಚ್ 14 ಲಕ್ಷ, 28 ಪ್ಲಸ್ 5 ಲಕ್ಷ ಟ್ರಾವೆಲ್ ಫಂಡ್. ಓಕೆ, ಎಸ್, ಇದೆಲ್ಲ ಇದ್ರಲ್ಲಿದೆ. ಸೊ ಅದೇ ತರ ಸಾಕಷ್ಟು ಜನರ ಅಮೌಂಟ್ ಸೊ ಇದ್ರಲ್ಲಿ ಬಂದಿದೆ. ಸೊ ಇಷ್ಟು ಜನರ ಅಕೌಂಟಿಗೆ ದುಡ್ಡು ಬರ್ತಾ ಇದೆ. ಇನ್ನೇನಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ನೀವು? ಎಷ್ಟು ಹೆಮ್ಮೆ ವಿಚಾರ, ಎಷ್ಟು ಪ್ರೌಡ್ ಮೂಮೆಂಟ್, ಎಷ್ಟು ಗ್ರೇಟ್ ವಿಚಾರ. ಇದು ಯಾವ್ದು ಕೋಲ್ಗೇಟ್ ಅಲ್ಲಿ ಕೊಟ್ಟಿದಾರಾ? ಲಕ್ಸ್ ಅಲ್ಲಿ ಕೊಟ್ಟಿದಾರ? ನಾನು ಓಪನ್ ಆಗಿ ಹೇಳ್ತೀನಿ, ಲಕ್ಸ್ ಅಲ್ಲಿ ತೊಂದ್ರೆ ಇಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ತಾರ ನೋಡ್ಲಿ. ಸಾಕ್ಷಿ ಹಂಗೆ ಇರುತ್ತೆ, ನಾನು ಹಂಗೆ ಕೇಳ್ತೀನಿ. ಡವ್ವರ್ ಕೊಟ್ರಾ? ಬೂಸ್ಟ್ ಕುಡ್ದುವಲ್ಲ ನಾವು, ಕೊಟ್ರ ಅವರು? ಯಾವ ಕಂಪನಿ ಕೊಡ್ತೀವಿ? ಯಾವ ಕಂಪನಿ ಗ್ರಾಹಕರ ಅಕೌಂಟಿಗೆ 142 ಕೊಟ್ಟಿದೆ? ಇದೇ ಕೋಟಿ ದುಡ್ಡು ಎಲ್ಲರೂ ಖರ್ಚು ಮಾಡ್ತಾರೆ, ಎಲ್ಲ ಕಂಪನಿಯವರು ಖರ್ಚು ಮಾಡ್ತಾರೆ. ಅದು ಗ್ರಾಹಕರ ಕೈಗೆ ಬರೋದಿಲ್ಲ ಸ್ನೇಹಿತರೆ. ನಿಮ್ಮಂತವ್ರ ಕೈಗೆ ಬರಲ್ಲ, ನಿಮ್ಮ ಅಕೌಂಟಿಗೆ ಬರಲ್ಲ. ನಮ್ಮ ಅಕೌಂಟ್ ಡೀಟೇಲ್ಸ್ ಕೋಲ್ಗೇಟ್ ಅಲ್ಲಿ ಇಲ್ಲ, ನಮ್ಮ ಅಕೌಂಟ್ ಡೀಟೇಲ್ಸ್ ಡವ್ ಕಂಪನಿಯಲ್ಲಿ ಇಲ್ಲ. ನೀವು ದಿನಸಿ ಅಂಗಡಿಯಲ್ಲಿ ಏನೇನ್ ತಗೋಬರ್ತೀರಾ, ಮಾಲ್ ಅಲ್ಲಿ ಹೋಗಿ ಯಾವ ಕಂಪನಿ ಪ್ರಾಡಕ್ಟ್ ತರ್ತೀರಾ, ಅವ್ರು ಯಾರು ನಿಮ್ಮ ಅಕೌಂಟ್ ಡೀಟೇಲ್ಸ್ ತಗೊಂಡಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಬೇಡ, ನಿಮ್ ಪಾನ್ ಡೀಟೇಲ್ಸ್ ಬೇಡ, ನಿಮ್ ಬ್ಯಾಂಕ್ ಡೀಟೇಲ್ಸ್ ಬೇಡ. ಅವ್ರಿಗೆ ನಿಮ್ ದುಡ್ಡು ಮಾತ್ರ ಬೇಕು ಅವ್ರಿಗೆ. ಬಟ್ ಮೋದಿ ಕೇರ್ ಕಂಪನಿ 142 ಕೋಟಿ ದುಡ್ಡನ್ನ ಅಕೌಂಟಿಗೆ ಹಾಕಿದೆಯಲ್ಲ 30 ಡೇಸ್ ಗ್ಯಾಪ್ ಅಲ್ಲಿ. ಫೆಬ್ರವರಿ ಮತ್ತು ಮಾರ್ಚ್ ಪೇಮೆಂಟ್ ಇದು. ಸೊ ಇಷ್ಟು ದುಡ್ಡು ಬರ್ತಾ ಇದೆ. ಇನ್ನ 1000 ಕೋಟಿ ಟರ್ನ್ ಓವರ್ ಆದಾಗ, 2000 ಕೋಟಿ ಟರ್ನ್ ಓವರ್ ಆದಾಗ, 10,000 ಕೋಟಿ ಟರ್ನ್ ಓವರ್ ಆದಾಗ, 20,000 ಕೋಟಿ ಟರ್ನ್ ಓವರ್ ಆದಾಗ
10,000 ಕೋಟಿ ಬಿವಿ ಬರುತ್ತೆ. ಅದ್ರಲ್ಲಿ ಎಷ್ಟು ಕೋಟಿ ದುಡ್ಡು ಬರುತ್ತೆ? 620 ಲಕ್ಷ ಕೋಟಿ ದುಡ್ಡು ಅಕೌಂಟಿಗೆ ಬರುತ್ತೆ. ಎಷ್ಟು ದುಡ್ಡು? ಅವಾಗ ಎಲ್ಲರ ಅಕೌಂಟಿಗೆ ಎಷ್ಟೆಷ್ಟು ದುಡ್ಡು ಬರ್ತಾ ಇರುತ್ತೆ? ನಿಮ್ಮ ಅಕೌಂಟ್ ಡೀಟೇಲ್ಸ್ ಕಂಪನಿ ಕೊಟ್ಟಿದ್ದೀರಾ? ಎಸ್, ಥ್ಯಾಂಕ್ ಯು. ಸೊ 4 ಪಾಯಿಂಟ್ ಆಯ್ತು. ಇನ್ನ ವೆಯ್ಟ್ ಮಾಡಿ. ವಾವ್. ಸೊ ಮೋದಿ ಕೇರ್ ಈಗ ಸಣ್ಣ ಕಂಪನಿ ಅಲ್ಲ, 50 ಲಕ್ಷ ಕನ್ಸಲ್ಟೆಂಟ್ ಬೇಸ್ ಇರುವಂತದ್ದು. 50 ಲಕ್ಷ ರೀಚ್ ಆಗಿದೆ. 50 ಹೊಡೆದಿದ್ದೀವಿ ನಾವೀಗ. ಸೊ ವೆರಿ ಶಾರ್ಟ್ಲಿ ಇದು ಡಬಲ್ ಆಗುತ್ತೆ. ಒಬ್ಬೊಬ್ರು ಕೆಳಗಡೆ ಒಬ್ಬೊಬ್ರು ಜಾಯಿನ್ ಆದ್ರೂ ಇನ್ನು ಕೆಲವೇ ವಿತ್ ಇನ್ ಅ ಮಂತ್ ನಾವು 1 ಕೋಟಿ ಕನ್ಸಲ್ಟೆಂಟ್ ಬೇಸಿಗೆ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ 50 ಹೊಡೆದಿದ್ದೀವಿ. ಸೊ ಕಂಗ್ರಾಚ್ಯುಲೇಷನ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ವಾವ್. ಸೊ ಆಲ್ರೆಡಿ ಕಂಪನಿ 5,000 ಸಿಟಿಗಳಿಗೆ ರೀಚ್ ಆಗಿದೆ. 5,000 ಸಿಟಿಗಳಲ್ಲಿ ಮೋದಿ ಕೇರ್ ರೀಚ್ ಆಗಿದೆ. 5,000 ಟೌನ್ಸ್ ಆಲ್ ಇಂಡಿಯಾ. ವಾವ್ ವಾವ್ ವಾವ್, ಸೂಪರ್. ಮತ್ತೆ ಪ್ರಾಡಕ್ಟ್ ಗಳ ಇಡುವುದಕ್ಕೆ ಒಂದು ವೇರ್ ಹೌಸ್ ಇದೆ ನಮ್ಮ ಕಂಪನಿಯಲ್ಲಿ. ಆ ವೇರ್ ಹೌಸ್ ನ ಸ್ಕ್ವೇರ್ ಫೀಟ್ 5 ಲಕ್ಷ ಸ್ಕ್ವೇರ್ ಫೀಟ್ ಸ್ಪೇಸ್ ವೇರ್ ಹೌಸ್. ಇದು ಯಾವ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ಇಲ್ಲವೇ ಇಲ್ಲ. ಇಷ್ಟು ದೊಡ್ಡ ಪ್ರಾಡಕ್ಟ್ ಸ್ಟಾಕ್ ಪಾಯಿಂಟ್ ನಮ್ಮ ಹತ್ರ ಇದೆ. ಇದು ಹೆಮ್ಮೆ ವಿಚಾರ. ಹೆಮ್ಮೆ ಪಡೋದಕ್ಕೆ ಇನ್ನ ತುಂಬಾ ವಿಚಾರ ಇದೆ. ನೋಡ್ತಾ ಹೋಗೋಣ. ವಾವ್ ವಾವ್ ವಾವ್. 10,000 ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ಸ್. ನೀವು ಆವಾಗಲೇ ವಿಡಿಯೋದಲ್ಲಿ ನೋಡಿದ್ರಿ 400 ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇತ್ತು. ಕೇವಲ 400. 20 ವರ್ಷದ ಹಿಂದೆ ನಾನು ಈ ವಿಡಿಯೋ ನೋಡಿದ್ದು. ನಾನು ಆಲ್ಮೋಸ್ಟ್ ಒಂದು 14 ಇಯರ್ಸ್ ಬ್ಯಾಕ್. 14 ಇಯರ್ಸ್ ಬ್ಯಾಕ್ ಕೇವಲ 400 ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಡಿಪಿ ಪಾಯಿಂಟ್ಸ್ ಇತ್ತು. ಈಗ 10,000 ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇದೆ. ಎಲ್ಲ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ಸಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ಪ್ರಾಡಕ್ಟ್ ಸರ್ವಿಸ್ ಕೊಡ್ತಿರೋದಕ್ಕೆ. ಬಹಳಷ್ಟು ಜನ ಈ ಲಾಕ್ಡೌನ್ ಮೂಮೆಂಟ್ ಅಲ್ಲೂ ಒಂದು 8-9 ಗಂಟೆ ಒಳಗಡೆ ಅವರು ಬೈಕಿಗೆ ಎಸೆನ್ಷಿಯಲ್ ಪ್ರಾಡಕ್ಟ್ ಸರ್ವಿಸ್ ಅಂತ ಹಾಕೊಂಡು ಮೋದಿ ಕೇರ್ ಐಡಿ ತೋರಿಸ್ತಾ ಸಾಕಷ್ಟು ಜನ DP ಓನರ್ಸ್ ಪ್ರಾಡಕ್ಟ್ ನ ಡೆಲಿವರಿ, ಹೋಮ್ ಡೆಲಿವರಿ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಆಲ್ ಡಿಸ್ಟ್ರಿಬ್ಯೂಟರ್ DP ಓನರ್ಸ್, ಥ್ಯಾಂಕ್ ಯು. ಸೊ ಕಂಪನಿ ಈ ಲೆವೆಲ್ ಬೆಳೆಯೋದಕ್ಕೆ ಇಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಅವರಿಗೆ ಕಂಪನಿಗೆ ಸಾಥ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಈಗ ಆಲ್ರೆಡಿ ಪಿನ್ ಕೋಡ್ ಮೇಲೆ ಕಂಪನಿ ಕೆಲಸ ಮಾಡುತ್ತೆ. ಸರ್ವಿಸ್ 17,000 ಪಿನ್ ಕೋಡ್ಸ್ ಅಲ್ಲಿ ಕಂಪನಿ ಆಲ್ರೆಡಿ ಸರ್ವಿಸ್ ಕೊಟ್ಟಿದೆ. ಆಲ್ರೆಡಿ ಸರ್ವಿಸ್ ಕೊಟ್ಟಿರುವ ಪಿನ್ ಕೋಡ್ ಇದು. ಓಕೆ, ಅಂದ್ರೆ ಎಷ್ಟು ಹಳ್ಳಿಗೆ ಎಷ್ಟು ಪೋಸ್ಟಲ್ ಕೋಡ್ ಇದೆ. ಪೋಸ್ಟಲ್ ಪಿನ್ ಕೋಡ್ ಅಂದ್ರೆ ಪೋಸ್ಟಲ್ ಪಿನ್ ಕೋಡ್. ಎಷ್ಟು ಏರಿಯಾಕ್ಕೆ ಪ್ರಾಡಕ್ಟ್ ರೀಚ್ ಆಗಿದೆ ಅಂತ ಯೋಚನೆ ಮಾಡಿ. ಇಂಡಿಯಾದಲ್ಲಿ 17,000 ಪಿನ್ ಕೋಡ್ಸ್. ಯಾಕಂತ ಹೇಳಿದ್ರೆ ಪ್ರತಿ ಪಿನ್ ಕೋಡ್ಸ್ ತಗೊಂಡೆ ಕಂಪನಿ ಕೊರಿಯರ್ ಕಳ್ಸೋದು. ಸೊ ಕೊರಿಯರ್ ಪ್ರಕಾರ ನಮ್ಗೆ ಇದು ಲೆಕ್ಕ ಸಿಕ್ಕಿದೆ. ಸೊ 17,000 ಪಿನ್ ಕೋಡ್ಸ್ ಇರುವಂತ ಏರಿಯಾಗಳಿಗೆ ಸರ್ವಿಸ್ ಆಲ್ರೆಡಿ ರೀಚ್ ಆಗಿದೆ. ಮೋದಿ ಕೇರ್ ಮನೆ ಮಾತಾಗೋದ್ರಲ್ಲಿ ಆಗಿದೆ ಅನ್ನೋದ್ರಲ್ಲಿ ನೋ ಡೌಟ್. ವಾವ್. ಸೊ ಒಂದು ಇಂಡಿಯನ್ ಕಂಪನಿಯಾಗಿ, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಾಗಿ 14 ಕ್ಯಾಟಗರಿಯಲ್ಲಿ ಪ್ರಾಡಕ್ಟ್ ಕೊಡ್ತಿರುವ ಏಕೈಕ ಕಂಪನಿ. 14 ಕ್ಯಾಟಗರಿ ಆಫ್ ಪ್ರಾಡಕ್ಟ್: ಹೋಮ್ ಕೇರ್, ಲಾಂಡ್ರಿ ಕೇರ್, ಅಗ್ರಿಕಲ್ಚರ್, ಆಟೋ ಕೇರ್, ಪರ್ಸನಲ್ ಕೇರ್, ಸ್ಕಿನ್ ಕೇರ್, ಜೆರ್ಮೆಟ್ಸ್ ಮತ್ತೆ ಡಿವೈನ್, ಸೊ ಕಲರ್ ಕಾಸ್ಮೆಟಿಕ್ಸ್, ಫುಡ್ ಅಂಡ್ ಬೆವರೇಜ್, ವೆಲ್ನೆಸ್, ಜ್ಯುವೆಲರಿ, ವಾಚ್ ಅಂಡ್ ಟೆಕ್ನಾಲಜಿ ಪ್ರಾಡಕ್ಟ್. ಟೋಟಲ್ 14 ಕ್ಯಾಟಗರಿಯ ಪ್ರಾಡಕ್ಟ್. ಇದು ಬಹಳ ಹೆಮ್ಮೆ ವಿಚಾರ. ಯಾಕಂತ ಹೇಳಿದ್ರೆ ಬಹಳಷ್ಟು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಇಂಡಿಯಾದಲ್ಲಿ ಇದೆ, ಆದ್ರೆ ಸಿಂಗಲ್ ಕ್ಯಾಟಗರಿ ಪ್ರಾಡಕ್ಟ್ಸ್ ಇರ್ತವೆ. ಬರೇ ಕಾಸ್ಮೆಟಿಕ್ಸ್ ಕಂಪನಿ ಇದೆ, ಬರೇ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕಂಪನೀಸ್ ಇದೆ, ಬರೇ ಸ್ಕಿನ್ ಕೇರ್ ಕಾಸ್ಮೆಟಿಕ್ಸ್ ಇದೆ. ಆದ್ರೆ ಇಷ್ಟು ಕ್ಯಾಟಗರಿಯಲ್ಲಿ ಪ್ರಾಡಕ್ಟ್ಸ್ ಅನ್ನ ಕೊಡ್ತಿರುವ ಏಕೈಕ ಕಂಪನಿ. ಸೊ ಹಾಗಾಗಿ ನಾವು ಆಕ್ಟೋಪಸ್ ಗಿಂತ ಜಾಸ್ತಿ, ಯಾಕಂದ್ರೆ 8 ಅಲ್ಲ 14 ಇದೆ ನಮ್ಗೆ. ಸೊ ಕಂಪ್ಲೀಟ್ ನಾವು ಮಲ್ಟಿ ಡೈಮೆನ್ಷನ್ ಅಲ್ಲಿ ಸೊ ಪ್ರಾಡಕ್ಟ್ ನ ಎಲ್ಲಾ ತರ ಕ್ಯಾಟಗರಿ ಇವರು ನಮ್ಮ ಕಸ್ಟಮರ್ಸ್ ಇದ್ರೊಳಗಡೆ ಬರ್ತಾರೆ. ಎಲ್ಲ ಕ್ಯಾಟಗರಿ, ಯಾವ ಕ್ಯಾಟಗರಿ ಜನ ಬಂದ್ರು ನಮ್ಮ ಹತ್ರ ಅವ್ರಿಗೆ ಪ್ರಾಡಕ್ಟ್ಸ್ ಇದೆ. ಸೊ ಗುಡ್. ಸೊ ನೆಕ್ಸ್ಟ್, ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇರುವ ಏಕೈಕ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ.
ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಎಲ್ಲ, ಯಾವ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇಲ್ಲ, ಮತ್ತೆ ಯಾವ ಬೇರೆ ಕಂಪನಿಗಳಲ್ಲೂ ಔಟ್ಸೈಡ್ ಕಂಪನಿಯಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇಲ್ಲ. MD ಅಂಡ್ ಫೌಂಡರ್ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ವಿತ್ ಸಿಗ್ನೇಚರ್ ಪ್ರೂಫ್ ಇರುವಂತಹ ಪ್ರಾಡಕ್ಟ್ ಅಂತ ಏನಾದ್ರು ಇದ್ರೆ ಅದು ಮೋದಿ ಕೇರ್ದ ಮಾತ್ರ. ಸೊ ಅದು ಹಾಗಾಗಿ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಬೋದು. ಸೊ ನೆಕ್ಸ್ಟ್ ವಾವ್ 700 ಪ್ರಾಡಕ್ಟ್ ಆಲ್ರೆಡಿ ನಮ್ಮ ಹತ್ರ ಇದೆ. ಈಗ ನಮ್ಮ ಕೋಡ್ ನಂಬರ್ ಅಂತ ತಗೊಂಡ್ರೆ SQS ಅಂತ ಹೇಳಿದ್ರೆ ಒಂದು ನೈಲ್ ಎನಾಮೆಲ್ಸ್ ಇರುತ್ತೆ, ಕ್ವಿಕ್ ಡ್ರೈದು, ಅದು 25 ಕಲರ್ ಇದ್ರೆ ಅದು 25 ಪ್ರಾಡಕ್ಟ್ ತರ. ಆ ತರ ನಮ್ಮಲ್ಲಿ 25 ಕಲರ್ ಅಂದ್ರೆ 25 ಪ್ರಾಡಕ್ಟ್. ಲಿಪ್ಸ್ಟಿಕ್ಸ್ ಏನಿದೆ ಹತ್ತತ್ರ ಒಂದು 30-40 ಕಲರ್ ಇದೆ ಅಂದ್ರೆ ಅದು 30-40 ಪ್ರಾಡಕ್ಟ್ ಇದಂಗೆ. ಟೋಟಲಿ ಈ ತರ ತಗೊಂಡ್ರೆ ನಿಮ್ಗೆ ಟೋಟಲಿ ಪಿನ್ ಕೋಡ್ಸ್ ಬರೋದು 700 ಪ್ರಾಡಕ್ಟ್ ಆಲ್ರೆಡಿ ಮೋದಿ ಕೇರ್ ಕಂಪನಿಯಲ್ಲಿ ಆಲ್ರೆಡಿ ಬಂದಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಅದರಲ್ಲಿ 300 ಪ್ರಾಡಕ್ಟ್ಸ್ ಕ್ಯಾಟಗರಿ ವೈಸ್ ಅಲ್ಲಿ ನೋಡಿದ್ರೆ, ಅಂದ್ರೆ ಒಂದು ಪ್ರಾಡಕ್ಟ್ ಈಗ ಸ್ಮಾಲ್ ಸೈಜ್ ಇದೆ, ಬಿಗ್ ಸೈಜ್ ಇದೆ. ಶಾಂಪೂ ಸ್ಯಾಚೆಟ್ ಇದೆ, 100 ml ಇದೆ, 200 ml ಇದೆ, 100 ml ಇದೆ, ಅದೇ ತರ. ಸೊ ವೆರೈಟೀಸ್ ಆಫ್ ಪ್ರಾಡಕ್ಟ್ ನೋಡಿದ್ರೆ 300 ಪ್ರಾಡಕ್ಟ್ಸ್, ನಂಬರ್ ಆಫ್ ಪ್ರಾಡಕ್ಟ್ಸ್ ನೋಡಿದ್ರೆ ಸೊ 700 ಪ್ರಾಡಕ್ಟ್ಸ್ ಇದೆ. ಒಬ್ಬಾ. ಸೊ ಮೋದಿ ಕೇರ್ ಎವ್ರಿ ಮಂತ್, ಪ್ರತಿ ತಿಂಗಳು ಮೋದಿ ಕೇರ್ 5800 ಟನ್ಸ್ ಆಫ್ ಪ್ರಾಡಕ್ಟ್ ಅನ್ನ ಡೆಲಿವರಿ ಮಾಡ್ತಾ ಇದೆ. ಟನ್ ಎಷ್ಟು ವೆಯ್ಟ್ ಇದೆ ಅಂತ, ಎಷ್ಟು ತೂಕ, ಕೆಜಿ ಲೆಕ್ಕದಲ್ಲಿ ಹಾಕಿದ್ದಾರೆ, ಟನ್ಸ್ ಲೆಕ್ಕದಲ್ಲಿ ಹಾಕಿದ್ದಾರೆ. 5800 ಟನ್ಸ್ ಆಫ್ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗ್ತಿದೆ ಎವ್ರಿ ಮಂತ್. ಕೆಲವರು ಕೇಳ್ತಾರೆ ಮೋದಿ ಕೇರ್ ನಡೀತದ ಅಂತ. ನಾನು ಇವರಿಗೆ ಈ ಲಿಂಕ್ ಆಮೇಲೆ ಕಳಿಸ್ತೀನಿ. ಯಾರು ಮೋದಿ ಕೇರ್ ನಡೀತದ ಅಂತ ಕೇಳ್ತಾರೆ, ಮೋದಿ ಕೇರ್ ನಡೀತಾ ಇಲ್ಲ, ಮೋದಿ ಕೇರ್ ಹಾರ್ತಾ ಇದೆ ಅಂತ. ಓಡ್ತಾನು ಇಲ್ಲ, ಹಾರ್ತಾ ಇದೆ. ವಾವ್. ಸೊ ಪ್ರತಿ ಸೆಕೆಂಡ್ಸ್ ಚಿಟಿಕೆ ಹೊಡೆದ್ರೆ 1 ಸೆಕೆಂಡ್, ಎಲ್ಲ ಒಂದ್ಸರಿ ಹಿಂಗ್ ಚಿಟಿಕೆ ಹೊಡಿ, ಒಂದ್ ಚಿಟಿಕೆ ಹೊಡೆದ್ರೆ 1 ಸೆಕೆಂಡ್ ಹೋಗುತ್ತೆ. ಎವ್ರಿ 1 ಸೆಕೆಂಡ್ 7 ಪ್ರಾಡಕ್ಟ್ ಸೇಲ್ ಆಗುತ್ತೆ. ಮೋದಿ ಕೇರ್ನಲ್ಲಿ 7 ಪ್ರಾಡಕ್ಟ್ 1 ಸೆಕೆಂಡಿಗೆ ಬಿಲ್ ಆಗುತ್ತೆ. ಎಂತ ಅದ್ಭುತವಾದಂತ ಒಂದು ಸ್ಕೇಲ್, ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಚಿಟಿಕೆ ಹೊಡೆದ್ರೆ 1 ಸೆಕೆಂಡ್ ಆಗುತ್ತೆ. ಓಕೆ, 1 ಸೆಕೆಂಡ್ ಎಷ್ಟು ಇಂಪಾರ್ಟೆಂಟ್ ಮೋದಿ ಕೇರ್ ನಲ್ಲಿ. ಯಾಕಂದ್ರೆ ಮೋದಿ ಕೇರ್ ಕಂಪನಿಯಲ್ಲಿ 1 ಸೆಕೆಂಡಿಗೆ 7 ಪ್ರಾಡಕ್ಟ್ ಬಿಲ್ ಆಗುತ್ತೆ. ಅಷ್ಟು ಇದು ಬ್ಯುಸಿ ಆಗುತ್ತೆ. ಮಂತ್ ಎಂಡ್ ಟೈಮ್ ಅಲ್ಲಂತೂ ಅಥವಾ ಆಫರ್ ಎಂಡಿಂಗ್ ಟೈಮ್ ಅಲ್ಲಂತೂ ಸರ್ವನಾಶ ಆಗಿರುತ್ತೆ. ಅಂದ್ರೆ ಹೆವಿ ಇನ್ವಾಯ್ಸ್ ತಡ್ಕೊಂಡು ಅದು ತಡ್ಕೊಳಕ್ ಆಗ್ದೇನೆ ಸ್ಪೀಡ್ ಅಷ್ಟು ಜನ ಬಿಲ್ ಮಾಡ್ತಿದ್ದಾರೆ. ಅಷ್ಟು ಲಕ್ಷ 7 ಪ್ರಾಡಕ್ಟ್ 1 ಸೆಕೆಂಡಿಗೆ ಹೋಗುತ್ತೆ ಅಂದ್ರೆ 1 ಗಂಟೆಗೆ ಎಷ್ಟು ಹೋಗುತ್ತೆ, 1 ದಿನಕ್ಕೆ ಎಷ್ಟು ಪ್ರಾಡಕ್ಟ್ ಹೋಗುತ್ತೆ. ಅದೇ ಹೇಳಿದ್ದು, ಟೋಟಲ್ 5800 ಟನ್ಸ್ ಆಫ್ ಪ್ರಾಡಕ್ಟ್, ಅಷ್ಟು ವೆಯ್ಟ್ ಪ್ರಾಡಕ್ಟ್ ಸೇಲ್ ಆಗ್ತಿದೆ ಮೋದಿ ಕೇರ್ ನಲ್ಲಿ. ಸೊ ನೆಕ್ಸ್ಟ್ ಡೇ ಡೆಲಿವರಿ ಸರ್ವಿಸ್ ಸಾಕಷ್ಟು ಸಿಟಿಗಳಲ್ಲಿ ಈಗ ಆಲ್ರೆಡಿ ಶುರುವಾಗಿದೆ. ಬೆಂಗಳೂರು ಸಿಟಿಯಲ್ಲೂ ಇದಿದೆ. ಸೊ ಇದು ನಮ್ಮಲ್ಲಿ ಬಹಳ ವಿಶೇಷ. ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಲ್ಲಿ ಪ್ರೈಮರ್ ಅಂತ ಒಂದು ಸೊ ನೆಕ್ಸ್ಟ್ ಡೇ ಸರ್ವಿಸ್, ಡೆಲಿವರಿ ಸರ್ವಿಸ್ ಇವತ್ತು ಬಿಲ್ ಮಾಡಿದ್ರೆ 2 ಗಂಟೆ ಒಳಗಡೆ, ಮಧ್ಯಾಹ್ನ 2 ಗಂಟೆ ಒಳಗೆ ಬಿಲ್ ಮಾಡಿದ್ರೆ, ಅಥವಾ ನಾಳೆ ಮಧ್ಯಾಹ್ನ 2 ಗಂಟೆ ಒಳಗಡೆ 2 PM ಒಳಗಡೆ ಬಿಲ್ ಮಾಡಿದ್ರೆ ಅದು ಇನ್ವಾಯ್ಸ್ ರೈಸ್ ಆಗುತ್ತೆ. ನೆಕ್ಸ್ಟ್ ಡೇ ಒಳಗಡೆ, ನೆಕ್ಸ್ಟ್ ಡೇ 2 o'clock ಒಳಗಡೆ ನಿಮ್ಗೆ ಪ್ರಾಡಕ್ಟ್ಸ್ ಡೆಲಿವರಿ ಆಗುತ್ತೆ ಅಂತ ಒಂದು ಸ್ಪೀಡ್ ಸರ್ವಿಸ್ ಕೆಲವೊಂದು ಸಿಟಿಗಳಲ್ಲಿ ಕೊಟ್ಟಿದ್ದಾರೆ, ಮೆಟ್ರೋ ಸಿಟಿಗಳಲ್ಲಿ ಮಾತ್ರ. ಓಕೆ, ಸೊ ನೆಕ್ಸ್ಟ್ ರೋಶ್ನಿ ಅಂತ ಒಂದು ಚಾಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮ ವೆಬ್ಸೈಟ್ ಅಲ್ಲಿ ಇದು ಸಿಗುತ್ತೆ. ಇದನ್ನ ಈಗ ವೆರಿ ಶಾರ್ಟ್ಲಿ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ, ಈಗ ಇಂಗ್ಲಿಷ್ ಅಲ್ಲಿ ಇದೆ, ವೆರಿ ಶಾರ್ಟ್ಲಿ ನಿಮ್ಮ ಕನ್ನಡದಲ್ಲಿ ನೀವು ಅವ್ರ ಜೊತೆ ಚಾಟ್ ಮಾಡಬಹುದು. ಅಂದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ. ಸೊ ನಮ್ಮ ರೋಶ್ನಿ ಅನ್ನುವ ಚಾಟಿಂಗ್, ಸೊ ಚಾಟಿಂಗ್ ಅಲ್ಲಿ ನಿಮ್ಗೆ ಲೈವ್ ಚಾಟ್ ಅಂತ ಹೇಳ್ತಾರೆ ಇದನ್ನ. ಸೊ ಲೈವ್ ಚಾಟ್ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ. ಅದನ್ನ ಮಲ್ಟಿಪಲ್ ಲ್ಯಾಂಗ್ವೇಜ್ಗೆ ಈಗ ವಿಸ್ತಾರ ಮಾಡ್ತಿದ್ದಾರೆ. ಸೊ ಇದು ಇನ್ನೊಂದು ವಿಚಾರ. ಸೊ ಮೈ ಮೋದಿ ಕೇರ್ ಶಾಪ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದು ಇನ್ಯಾವ ಕಂಪನಿ ಕೊಟ್ಟಿಲ್ಲ. ಇದು ನಮ್ಮ ಮೋದಿ ಕೇರ್ ಹೆಮ್ಮೆ. ನಾವು ಯಾವುದೇ ಕಸ್ಟಮರ್ಗೂ ಸಹಿತ, ಅಂದ್ರೆ ಇಲ್ಲಿ ತನಕ ಯಾರೆಲ್ಲ ಜಾಯಿನ್ ಆಗಿಲ್ಲ
ಅವರಿಗೆ ಮೈ ಮೋದಿ ಕೇರ್ ಶಾಪ್ ಇಂದ ಅಂದ್ರೆ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಇವತ್ತೇ ಚೆಕ್ ಮಾಡಿ, ನಿಮ್ಮ ವೆಬ್ಸೈಟ್ ಐಡಿ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಮೈ ಮೋದಿ ಕೇರ್ ಶಾಪ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದರಲ್ಲಿ ಒಂದು ಲಿಂಕ್ ಕ್ರಿಯೇಟ್ ಆಗುತ್ತೆ. ಆ ಲಿಂಕ್ ಅನ್ನ ನೀವು ಯಾರಿಗೆ ಸೆಂಡ್ ಮಾಡ್ತೀರಾ, ಆ ಲಿಂಕ್ ಅನ್ನ ಅವ್ರು ಓಪನ್ ಮಾಡಿದ್ರೆ ಸಾಕು, ಅವರು ಮೋದಿ ಕೇರ್ ಶಾಪ್ ಅಲ್ಲಿ ಪ್ರಾಡಕ್ಟ್ ನ ಬೈ ಮಾಡ್ತಾರೆ. ಈಗ ನೀವು ವೆಬ್ಸೈಟ್ ಅಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ ಬೈ ಮಾಡ್ಲಿಕ್ಕೆ ಹೋದ್ರೆ, ಡೈರೆಕ್ಟ್ಲಿ ಬಿಲ್ ಮಾಡಕ್ ಹೋದ್ರೆ ಎಂಸೈ ನಂಬರ್ ಕೇಳತ್ತೆ. ವೆಬ್ಸೈಟ್ ಅಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ ತೋರಿಸುತ್ತೆ, ಬಟ್ ಬಿಲ್ ಮಾಡಕ್ ಆಗುದಿಲ್ಲ. ಯಾಕಂದ್ರೆ ಬಿಲ್ ಮಾಡ್ಬೇಕಂದ್ರೆ ಅವ್ರಿಗೆ ಎಂಸೈ ನಂಬರ್ ಬೇಕು. ಅವರು ಒಂದು ಕಸ್ಟಮರ್ ಜಾಯಿನ್ ಆಗಿರೋದಿಲ್ಲ. ಜಾಯಿನ್ ಆಗದಿದ್ದವರು ಬಿಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವಾಗ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಈ ತರ ಲಿಂಕ್ ಅನ್ನ ಕಳಿಸಿ. ಇದರಿಂದ ಒಂದು ಲಿಂಕ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಎಂಸೈ ನಂಬರ್ ಅದ್ರಲ್ಲಿ ಆಟೋಮೆಟಿಕ್ ಇರುತ್ತೆ. ಓಕೆ, ಈ ಲಿಂಕ್ ಅಲ್ಲಿ ನಿಮ್ ಕಸ್ಟಮರ್ ನೀವು ಈ ಲಿಂಕ್ ಅನ್ನು ಓಪನ್ ಮಾಡಿದಾಗ, ಅವ್ರ ಮೊಬೈಲ್ ಅಲ್ಲಿ ಅವ್ರು ಲಿಂಕ್ ಮಾಡಿದಾಗ, ಅವ್ರಿಗೆ ಬೇಕಾಗಿರೋ ಅಡ್ರೆಸ್ ಅಲ್ಲಿ ಅವ್ರಿಗೆ ಬೇಕಾಗಿರೋ ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ಅವರೇ ಬೈ ಮಾಡ್ತಾರೆ, ಮತ್ತೆ ಅವರೇ ಪೇಮೆಂಟ್ ಮಾಡ್ತಾರೆ. ಆದ್ರೆ ಬಿಲ್ಲಿಂಗ್ ಯಾರ ಹೆಸರಿಗಾಗುತ್ತೆ ಅಂದ್ರೆ ನಿಮ್ಮ ಹೆಸರಿಗಾಗುತ್ತೆ. ನಿಮ್ಮ ಎಂಸೈ ನಂಬರ್ಗೆ ಎಲ್ಲೋ ಕೂತಿರುವ, ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಈಸ್ಟ್ ಇರ್ಬೋದು, ವೆಸ್ಟ್ ಇರ್ಬೋದು, ಸೌತ್ ಇರ್ಬೋದು, ಯಾವುದೇ ರೀಸನ್ ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿರುವ ಯಾರು ಬೇಕಾದ್ರೂ ನೀವು ಕಳಿಸಿರುವ ಲಿಂಕ್ ಇಂದ ಅವರು ಪ್ರಾಡಕ್ಟ್ ಬೈ ಮಾಡಬಹುದು. ಅವರು ಯಾವುದೇ ರೀತಿ ಎಂಸೈ ನಂಬರ್ ತಗೋಬೇಕಂತಿಲ್ಲ. ವಿದೌಟ್ ಎಂಸೈ ನಂಬರ್ ಒಬ್ಬ ಕಸ್ಟಮರ್ ಪ್ರಾಡಕ್ಟ್ ಅನ್ನ ಬೈ ಮಾಡಬೇಕು ಅಂದ್ರೆ ನೀವು ಅವರಿಗೆ 5% ಮತ್ತೆ 10% ತನಕ ಡಿಸ್ಕೌಂಟ್ ಅನ್ನ ಕೊಡಬಹುದು. ಅವರಿಗೆ ಡಿಸ್ಕೌಂಟ್ ಆಗಿ ನೀವು ಯಾವ ಪರ್ಸೆಂಟೇಜ್ ಕೊಟ್ಟಿರ್ತೀರೋ ಅಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಆಗಿ ಪ್ರಾಡಕ್ಟ್ ಬಿಲ್ ಆಗತ್ತೆ. ಇದರ ಹೆಚ್ಚಿನ ಮಾಹಿತಿಗೆ ಕಸ್ಟಮರ್ ಕೇರ್ಗೆ ಅಥವಾ ಕಂಪನಿಯ ASM ಗೆ ಅಥವಾ ನಿಮ್ಮ ಅಪ್ಲೈನ್ ಗಳಿಗೆ ಕಾಲ್ ಮಾಡಿ ಲಿಂಕ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ನನ್ನ ಸಮಯ ಆದ್ರೆ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಇದನ್ನ ತೋರಿಸ್ತೀನಿ. ಸೊ ಹೇಗೆ ಇದನ್ನ ಮೈ ಮೋದಿ ಕೇರ್ ಶಾಪ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸಾಧ್ಯ ಆದ್ರೆ ಈಗ ನಾನು ಚೆಕ್ ಮಾಡ್ತೀನಿ. ಓಕೆ, ಸಾಧ್ಯ ಆದ್ರೆ ಲಾಸ್ಟ್ ಅಲ್ಲಿ ಚೆಕ್ ಮಾಡ್ತೀನಿ. ಓಕೆ, ಇಲ್ಲಾಂದ್ರೆ ಇನ್ನೊಂದು ಟ್ರೈನಿಂಗ್ ಅಲ್ಲಿ ಟೆಕ್ನಾಲಜಿ ಟ್ರೈನಿಂಗ್ ಇದೆ. ಆ ಟೆಕ್ನಾಲಜಿ ಟ್ರೈನಿಂಗ್ ಅಲ್ಲಿ ಯಾವ ರೀತಿ ವೆಬ್ಸೈಟ್ ಅಲ್ಲಿ ಬಿಲ್ ಮಾಡಬೇಕು, ಮತ್ತೆ ಈ ಮೈ ಮೋದಿ ಕೇರ್ ಶಾಪ್ ಲಿಂಕ್ ಅನ್ನು ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡು ನನ್ನ ಹತ್ರ ಇದೆ. ಸೊ ಆ ಲಿಂಕ್ ಹೇಗೆ ಕ್ರಿಯೇಟ್ ಮಾಡೋದು. ಓಕೆ, ಜೊತೆಗೆ ಇನ್ನೊಂದು ಲಿಂಕ್ ಕ್ರಿಯೇಟ್ ಮಾಡ್ಬೋದು. ಏನಂತ ಹೇಳಿದ್ರೆ, ಕೆಲವರು ಜಾಯ್ನಿಂಗ್ ಅಪ್ರೋಚ್ ಮಾಡಿದಾಗ ಈಗ ಏನಾಗುತ್ತೆ ಅಂದ್ರೆ, ಎಲ್ಲರೂ ಫೇಸ್ಬುಕ್ ಅಲ್ಲಿ ಲಿಂಕ್ ಹಾಕ್ತಿವಿ, ಫೇಸ್ಬುಕ್ ಇಂದ ಅಪ್ರೋಚ್ ಮಾಡ್ತೀವಿ. ಅನ್ನೋನ್ ಪರ್ಸನ್ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅವರು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಕಾಪಿ ಕೊಡಿ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಇದನ್ನೆಲ್ಲಾ ಡೀಟೇಲ್ಸ್ ತಗೊಂಡು ಇವ್ರು ಏನಪ್ಪಾ ಮಾಡ್ತಾರೆ ಅಂತ. ಸೊ ನಿಮ್ಗೆ ಕಳಿಸ್ಲಿಕ್ಕೆ ಅವರು ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಅವಾಗ ಅವರು ನಿಮ್ಗೆ ಕಳಿಸ್ಲೇಬೇಕಂತಿಲ್ಲ, ನೀವು ಒಂದು ಲಿಂಕ್ ಕಳಿಸ್ರೆ ಆಯ್ತು ಅವರಿಗೆ. ಓಕೆ ಅಂತ ಹೇಳಿದ್ರೆ, ಸೊ ಮೋದಿ ಕೇರ್ ಜಾಯ್ನಿಂಗ್ ಲಿಂಕ್ ಅನ್ನ ನೀವೇ ಕಳಿಸ್ಬೋದು. ಅವರು ಆ ಲಿಂಕ್ ಅನ್ನು ಓಪನ್ ಮಾಡಿದ ಕೂಡಲೇ ಮೋದಿ ಕೇರ್ ಜಾಯ್ನಿಂಗ್ ಫಾರ್ಮ್ ಆಟೋಮೆಟಿಕ್ ಓಪನ್ ಆಗುತ್ತೆ ಅವ್ರ ಮೊಬೈಲ್ ಅಲ್ಲಿ. ಮೋದಿ ಕೇರ್ ನ ಜಾಯ್ನಿಂಗ್ ಫಾರ್ಮ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಆದ್ರೆ ಎಂಸೈ ನಂಬರ್ ಕೇಳಲ್ಲ, ಅವ್ರಿಗೆ ಕೇಳಲ್ಲ. ಅವ್ರ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅವರೇ ಫಿಲ್ ಮಾಡಿ, ಅವರಲ್ಲಿರೋ ಡಾಕ್ಯುಮೆಂಟ್ಸ್ ಅನ್ನ ಅವರೇ ಫಿಲ್ ಮಾಡಿ ಜಾಯ್ನ್ ಆಗ್ತಾರೆ. ಆದ್ರೆ ಅದು ಆಟೋಮೆಟಿಕ್ ನಿಮ್ ಕೆಳಗಡೆ ಜಾಯ್ನ್ ಆಗುತ್ತೆ. ಯಾರು ಲಿಂಕ್ ಕಳಿಸಿರ್ತಾರೋ ಅವ್ರ ಕೆಳಗಡೆ ಆಟೋಮೆಟಿಕ್ ಜಾಯ್ನ್ ಆಗುವ ಒಂದು ಆಪ್ಷನ್ ಸಹಿತ ಲಿಂಕ್ ಕ್ರಿಯೇಟ್ ಮಾಡೋ ಆಪ್ಷನ್ ಇದೆ. ಅದನ್ನು ನಾನು ಮಾಡಿದ್ದೀನಿ. ನನ್ನ ಹತ್ರ ಅದಕ್ಕೆ ಲಿಂಕ್ ಇದೆ, ನೋಡಿದ್ದೀನಿ ಅನ್ನೋದು. ಸೊ ಆತರ ಸಾಕಷ್ಟು ಜನ ಯಾರ ಐಡಿ ಇಂದನೂ ನೀವು ಅದನ್ನ ಅವ್ರಿಗೆ ಕಳಿಸ್ಬೋದು. ಯಾರು ಲಿಂಕ್ ಕ್ರಿಯೇಟ್ ಮಾಡ್ತಾರೋ ಅವ್ರ ಕೆಳಗಡೆ ಅದು ಜಾಯ್ನಿಂಗ್ ಆಗುತ್ತೆ. ಅಂದ್ರೆ ಡೈರೆಕ್ಟ್ ಫ್ರಂಟ್ ಲೈನ್ ಆಗಿ ಅವ್ರು ಜಾಯ್ನ್ ಆಗ್ತಾರೆ. ಅವಾಗ ಅವ್ರು ನಮ್ಗೆ ಪ್ರೂಫ್ ಕಳಿಸುವ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲಾ ಬೆನಿಫಿಟ್ ಅನ್ನ ಮೋದಿ ಕೇರ್ ಕೊಡ್ತಾ ಇದೆ, ಬಟ್ ನಾವು ತಿಳ್ಕೊಬೇಕಾಗಿದೆ. ಸೊ ಹೆಮ್ಮೆ ಆಗ್ತಿದೆ ಮೋದಿ ಕೇರ್. ಎಸ್, ಗ್ರೇಟ್ ಮೋದಿ ಕೇರ್. ಎಸ್, ಇದೊಂದು ಬಹಳ ದೊಡ್ಡ ಇಶ್ಯೂಸ್ ಇತ್ತು, ಈಗ ಸಾಲ್ವ್ ಆಗಿದೆ. KYC ಮತ್ತೆ ನೆಫ್ಟ್ ಆಟೋ ಅಪ್ರೂವಲ್ ಇನ್ 3 ಸೆಕೆಂಡ್. ನೀ ಅಪ್ರೂವ್ ಆಗಿ ನೀವು ಸಬ್ಮಿಟ್ ಮಾಡಿ 3 ಸೆಕೆಂಡ್ ಅಲ್ಲಿ ಆಟೋಮ್ಯಾಟಿಕ್ KYC ಮತ್ತೆ ನೆಫ್ಟ್ ಡೀಟೇಲ್ಸ್ ಇನ್ ಮೇಲೆ ಅಪ್ರೂವ್ ಆಗುತ್ತೆ. ಸೊ ಅಡ್ಮಿನ್ ಇಂದ ವೇಟ್ ಮಾಡಬೇಕು ಅಂತ ಇಲ್ಲ. ವಿತಿನ್ 3 ಸೆಕೆಂಡ್ ಫಾಸ್ಟ್ ಆಗಿ ಅಪ್ಡೇಟ್ ಮಾಡುವಂತ ಟೆಕ್ನಿಕ್ಸ್ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಈ ಮಂತ್ ಇಂದ ಅದು ಚಾಲ್ತಿಯಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ BB ಅಪ್ಡೇಷನ್. ಮೊದಲು BB ಮಾಡಿ ನಾವು 2 ತಾಸು ಕಾಯ್ತಾ ಇದ್ವಿ, 1 ಅವರ್ ಕಾಯ್ತಿದ್ವಿ. ಈಗ ವಿತಿನ್ 3 ಸೆಕೆಂಡ್ 3 ಸೆಕೆಂಡ್ ಅಲ್ಲಿ ನೀವು ಇನ್ವಾಯ್ಸ್ ಆರ್ಡರ್ ಮಾಡ್ತಿದ್ದಂಗೆ ಅದು ಇನ್ವಾಯ್ಸ್ ಆಗಿ ಕನ್ವರ್ಟ್ ಆಗಿ ಇಮಿಡಿಯೇಟ್ BB ಬರುತ್ತೆ. ಸೊ ನಿಮ್ಮ ಮೊಬೈಲ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆನ್ ಸ್ಪಾಟ್
BVನೂ ಅಪ್ಡೇಟ್ ಆಗುವಂತಹ ಸಮಯ ಈಗ ಮೋದಿ ಕೇರ್ನಲ್ಲಿ ಬಂದಿದೆ. ಬಹಳ ಹೆಮ್ಮೆ ವಿಚಾರಣ. ಎಸ್, ಬಹಳ ಹೆಮ್ಮೆ ವಿಚಾರ. ಅದಕ್ಕೆ ನಾನು ಹೆಮ್ಮೆ ಮೋದಿ ಕೇರ್ ಅಂತ ಹೇಳ್ತಿರೋದು. ಸೊ ಇನ್ನೊಂದು ಹೆಮ್ಮೆಯ ಆಪ್ ಬಂದಿದೆ. ಯಾರು ಮೋದಿ ಕೇರ್ನ ಜಾಯಿನ್ ಆಗಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ವರೀಸ್ ಇಲ್ದೇನೆ, ಯಾರ ಹತ್ರನು ಕೇಳ್ದೇನೆ, ಅಥವಾ ಯಾರೇ ಅವರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಕಂಪನಿ ಅವರಿಗೆ ಸಪೋರ್ಟ್ ಮಾಡುತ್ತೆ ಒಂದು ಆಪ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ನು ನಿಮ್ಮ ಅಪ್ಲೈನ್ಗಳು ಫೋನ್ ಎತ್ತಿಲ್ಲ ಅಥವಾ ಫೋನ್ ನಾಟ್ ರೀಚಬಲ್ ಇದ್ರೂ ನೀವು ಬೆಳಿಬಹುದು. ಯಾಕೆಂದ್ರೆ ರೋಡ್ ಟು ಫ್ರೀಡಮ್, ಕಂಪ್ಲೀಟ್ ಫ್ರೀಡಮ್ ಕಡೆ ಒಂದು ರೋಡ್ ನ ಕಂಪನಿ ಕ್ರಿಯೇಟ್ ಮಾಡಿದೆ. ಸ್ಪೆಷಲ್ ಆಪ್ ಗೈಡ್ ಆರ್ ಅಪ್ಲೈ, ನಿಮ್ಗೆ ಗೈಡ್ ಆಗಿ, ನಿಮ್ಮ ಕೋಚ್ ಆಗಿ, ನಿಮ್ಮ ಅಪ್ಲೈನ್ ಆಗಿ ನಿಮ್ಮ ಒಂದು ಆಪ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಆಪ್ ವೆರಿ ಶಾರ್ಟ್ಲಿ ಬರ್ಲಿಕ್ಕಿದೆ. ಇದು ವರ್ಕಿಂಗ್ ಅಲ್ಲಿ ಇದೆ. ಸಾರಿ, ಥ್ಯಾಂಕ್ ಯು. ಸೊ ನಿಮ್ಮ ಈ ಆಪ್ ನಿಮ್ಗೆ ವೆರಿ ಶಾರ್ಟ್ಲಿ ಸಿಗುತ್ತೆ, ಬರುತ್ತೆ. ಈ ಆಪ್ ಅನ್ನು ಹಾಕೊಂಡ್ರು ಯಾವುದೇ ಒಂದು ಕನ್ಸಲ್ಟೆಂಟ್ ಜಾಯಿನ್ ಆದ ನಂತರ ಏನೇನ್ ಮಾಡ್ಬೇಕಂತ ಆಪ್ ನಿಮ್ಗೆ ಹೇಳ್ತಾ ಹೋಗುತ್ತೆ. ಆ ತರ ಒಂದು ಈಸಿಯಾಗಿ ನಿಮ್ಮನ್ನ ಕನ್ಸಲ್ಟೆಂಟ್ ಇಂದ GBD ತನಕ ತಗೊಂಡೋಗೋದಕ್ಕೆ ಸೊ ಆಪ್ ನಿಮ್ಗೆ ಕೆಲಸ ಮಾಡುತ್ತೆ. ಸೂಪರ್. ಸೊ ಆಪ್ ಇಂದಾನೇ ನೀವು ಡೆವಲಪ್ ಆಗ್ಬಹುದು. Wow, great news. Point number 22, 50 new product launch in next 5 months. Count ಮಾಡ್ಕೊಳ್ಳಿ, May, June, July, August, September. So next October ಒಳಗಡೆ ಇನ್ನ 50 ನ್ಯೂ ಪ್ರಾಡಕ್ಟ್ಗಳು ಕಮಿಂಗ್ ಸೂನ್. 50 ಪ್ರಾಡಕ್ಟ್ಗಳು ಇನ್ನ 5 ತಿಂಗಳಲ್ಲಿ ಲಾಂಚ್ ಆಗೋದಕ್ಕೆ ರೆಡಿ ಆಗಿದೆ. ಈಗ ಆಲ್ರೆಡಿ 700 ಪ್ರಾಡಕ್ಟ್ ಇದೆ, ಇನ್ನ 50 ಪ್ರಾಡಕ್ಟ್ ಬರುತ್ತೆ. ಇನ್ನು 5 ತಿಂಗಳಲ್ಲಿ ನಾವು 750 ಪ್ರಾಡಕ್ಟ್ ನ ಎಂಜಾಯ್ ಮಾಡ್ತೀವಿ. 750 ಪ್ರಾಡಕ್ಟ್ ಇಂದ. ಸೊ ಪ್ರಾಡಕ್ಟ್ ಜಾಸ್ತಿ ಆಗ್ತಿದ್ದಂಗೆ ಬೆನಿಫಿಟ್ ಏನಾಗುತ್ತೆ ಅಂದ್ರೆ ನಂಬರ್ ಆಫ್ ಬಿಲ್ಲಿಂಗ್ ಜಾಸ್ತಿ ಆಗುತ್ತೆ, ಪ್ರಾಡಕ್ಟ್ ಯೂಸರ್ ಜಾಸ್ತಿ ಆಗ್ತಾರೆ, ಪ್ರಾಡಕ್ಟ್ ಕ್ವಾಂಟಿಟಿ, ಬಿಲ್ ಮಾಡೋ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ ನಾವು ಮೊದಲು ಸಾಕಷ್ಟು ಪ್ರಾಡಕ್ಟ್ ಗಳನ್ನ ಹೊರಗಡೆ ತರ್ತಾ ಇದೀವಿ, ತುಪ್ಪ ತರ್ತಿದ್ವಿ, ರೀಸೆಂಟ್ಲಿ ನಾನು ಅಗರಬತ್ತಿ ತರ್ತಿದ್ವಿ. ನಾವು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ 100 ರೂಪಾಯಿ ಕೊಟ್ರೆ BV ಬರ್ತಿರ್ಲಿಲ್ಲ. ಸೊ ಮೋದಿ ಕೇರ್ ಅಲ್ಲಿ 100 ರೂಪಾಯಿ ಕೊಟ್ಟು ಅಗರಬತ್ತಿ ತಂದ್ರೆ ಈಗ BV ಬರುತ್ತೆ. ಇನ್ಮೇಲೆ ಇನ್ನೂ 50 ಪ್ರಾಡಕ್ಟ್ ಗೆ BV ಬರ್ಲಿಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ವಿಚಾರ. ಎಸ್, ಅಬ್ಸಲ್ಯೂಟ್ಲಿ ಸೂಪರ್. ಸೊ ನೆಕ್ಸ್ಟ್ ಹೆಮ್ಮೆ ವಿಚಾರ, ಗ್ರೇಟ್ ಪ್ಲೇಸ್ ಟು ವರ್ಕ್ ಅವಾರ್ಡ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲೇ. ಓಕೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಇದೊಂದು ಸಂಸ್ಥೆ ಸ್ಟಡಿ ಮಾಡಿದ್ದು ಗ್ರೇಟ್ ಪ್ಲೇಸ್ ಟು ವರ್ಕ್ ಮಾಡ್ಲಿಕ್ಕೆ ಯಾವ್ದು ಗ್ರೇಟ್ ಪ್ಲೇಸ್ ಅಂತ ಸ್ಟಡಿ ಮಾಡಿದಾಗ ಸೊ ಈ ಮೋದಿ ಕೇರ್ ಇದು 5th ರ್ಯಾಂಕಿಂಗ್ ಅವಾರ್ಡ್ ಅನ್ನ ತಗೊಂಡಿದೆ. ಅಂಡ್ ಜೊತೆಗೆ ಗ್ರೇಟ್ ಪ್ಲೇಸ್ ಟು ವರ್ಕ್ ಫಾರ್ ವುಮೆನ್ ಅವಾರ್ಡು ಸಹಿತ ಈ ವರ್ಷ ಮೋದಿ ಕೇರ್ ಬಂದಿದೆ. ಸೊ ಇದು ಫಸ್ಟ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೇ ಮೊದಲ ಬಾರಿ ಈ ಅವಾರ್ಡ್ ಅನ್ನ ಮೋದಿ ಕೇರ್ ಪಡ್ಕೊಂಡಿದೆ. 25ನೇ ಪಾಯಿಂಟ್ಸ್, UK ಅಂಡ್ ಯುರೋಪ್. ವೆರಿ ಶಾರ್ಟ್ಲಿ ನಾವು ಬೇರೆ ದೇಶಕ್ಕೆ ಹೋಗ್ತಾ ಇದೀವಿ, ಬೇರೆ ದೇಶದಿಂದನೂ ದುಡ್ಡು ಬರುತ್ತೆ, ಬೇರೆ ದೇಶದವರು ಮೋದಿ ಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಬೇರೆ ದೇಶದಲ್ಲಿರೋರು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತೆ. ನಮ್ಮ ಕಂಪನಿ ಮೇಲೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗ್ಲಿಕ್ಕೆ ಹೊರಟಿದೆ UK ಅಂಡ್ ಯುರೋಪ್ ಅಲ್ಲಿ. ಸೊ ವೆರಿ ಶಾರ್ಟ್ಲಿ ಮೋದಿ ಕೇರ್ ಇನ್ನು ಮೆನಿ ಕಂಟ್ರೀಸ್ ಗಳಲ್ಲಿ ಕಂಪನಿ, ಮೊನ್ನೆ ನಾನು ಕಂಪನಿ ಜೊತೆ ಮೀಟಿಂಗ್ ಅಲ್ಲಿ ಮಾತಾಡಿದೀವಿ. ವೆರಿ ಶಾರ್ಟ್ಲಿ ನಾವು ಸೌದಿ ಅರೇಬಿಯಾಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಬಾಂಗ್ಲಾದೇಶ್, ಶ್ರೀಲಂಕಾ, ಸೊ ನೇಪಾಲ್, ಈ ರೀತಿ ದೇಶಗಳಲ್ಲೂ ಸಹಿತ ವೆರಿ ಶಾರ್ಟ್ಲಿ ಮೋದಿ ಕೇರ್ ಹೋಗುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ. ಹಾಗಾಗಿ ಬೇರೆ NRIs ಯಾರಿದ್ದಾರೆ, ಬೇರೆ ಬೇರೆ ದೇಶದಲ್ಲಿ ನಿಮ್ಮ ಸ್ನೇಹಿತ ಯಾರಿದ್ದಾರೆ, ಎಲ್ಲರನ್ನು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ಳಿ. ಈಗ ಆಲ್ರೆಡಿ ಬೇರೆಯವರು ಸ್ಪ್ರೆಡ್ ಆಗಿದೆ. ಸೊ ಮೊನ್ನೆ ಮೀಟಿಂಗ್ ಅಲ್ಲಿ ಗೊತ್ತಾಯ್ತು ನನಗೆ ಸಾಕಷ್ಟು ಕಾರಚಿವರುಗಳು ಇನ್ನು ಬೇರೆ ದೇಶದಲ್ಲಿ ಇದ್ದಾರೆ. ದುಬೈಲಿ ಇದ್ಕೊಂಡು ಕಾರಚಿವರಾದವರು ಇದ್ದಾರೆ. ಅಂದ್ರೆ ಅವ್ರ ಟೀಮ್ ನೆಲ್ಲ ಇಲ್ಲಿ ಕ್ರಿಯೇಟ್ ಮಾಡ್ತಾರೆ. ಇಸ್ರೇಲ್ದಲ್ಲಿ ಮೋದಿ ಕೇರ್ ಟೀಮ್, ಮೋದಿ ಕೇರ್ ಕನ್ಸಲ್ಟೆಂಟ್ ಗಳಿದ್ದಾರೆ. ಸಾಕಷ್ಟು ಜನ ಅಲ್ಲಿ ಇದ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲೇ ಇದ್ಕೊಂಡು ಆನ್ಲೈನ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ.
ಸೊ ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ ಬಿಲ್ ಮಾಡ್ತಿದ್ದಾರೆ, ಪ್ರಾಡಕ್ಟ್ ಯಾವಾಗೋ ಅಲ್ಲಿಂದ ಇಲ್ಲಿ ತರ್ಸ್ಕೊಂತಿದ್ದಾರೆ ಇಂಡಿಯಾದಲ್ಲಿ. ಸೊ ಇಲ್ಲಿ ಇರೋ ಟೀಮ್ ಅನ್ನೆಲ್ಲ ಅವರಲ್ಲೇ ಕ್ರಿಯೇಟ್ ಮಾಡ್ತಿದ್ದಾರೆ, ಅಲ್ಲೂ ಟೀಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಇಲ್ಲಿರುವ ಅಡ್ರೆಸ್ ಪ್ರೂಫ್ ಅನ್ನ ಕೊಟ್ಟು ಜಾಯಿನ್ ಆಗ್ತಿದ್ದಾರೆ. ಸೊ ಅದೇ ತರ ವೆರಿ ಶಾರ್ಟ್ಲಿ ಅಲ್ಲೇ ಪ್ರಾಡಕ್ಟ್ ಸರ್ವಿಸ್ ಕಂಪನಿ ಕಡೆಯಿಂದ ನಮ್ಗೆ ಸಿಕ್ತು ಅಂತ ಹೇಳಿದ್ರೆ ಸೊ ನಾವು ಇನ್ನು ತುಂಬಾ ಚೆನ್ನಾಗಿ ಬಿಸ್ನೆಸ್ ಅನ್ನ ಮಾಡಬಹುದಾಗಿದೆ. ಸೊ ಪಾಯಿಂಟ್ಸ್ ನೋಡಿದ್ರಿ, ಇನ್ನಷ್ಟು ಅವಾರ್ಡ್ ಗಳನ್ನ ನೋಡ್ತಾ ಹೋಗೋಣ. ಮೋದಿ ಕೇರ್ ಯಾವ ರೀತಿ ಅವಾರ್ಡ್ ಗಳನ್ನ ಹೊಂದಿದೆ, ಎಷ್ಟು ಅವಾರ್ಡ್ ಅನ್ನ ಮೋದಿ ಕೇರ್ ಇಲ್ಲಿ ತನಕ ಪಡ್ಕೊಂಡಿದೆ ಅಂತ. ಓಕೆ, ಗ್ರೇಟ್ ಪ್ಲೇಸ್ ಟು ವರ್ಕ್ ಅವಾರ್ಡ್ 5th ರ್ಯಾಂಕ್ 2021 to March 22. ಅಗೈನ್ ಮತ್ತೆ ಹೊಸ ವರ್ಷದ ಅವಾರ್ಡ್ ಸಹಿತ ಮೋದಿ ಕೇರಿಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ ಅವಾರ್ಡ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಎಕ್ಸಲೆನ್ಸಿ ಅವಾರ್ಡ್. ಸೊ ಇದು ಸಹಿತ ಮೋದಿ ಕೇರ್ಗೆ ಸಿಕ್ಕಿದೆ, ಇದು February 12th ಆಗಿರೋದು. ಸೊ ನೆಕ್ಸ್ಟ್ ಬೆಸ್ಟ್ ನ್ಯೂಟ್ರಿಷನಲ್ ಬ್ರ್ಯಾಂಡ್ ಅವಾರ್ಡ್ ಅಂಡ್ ಬೆಸ್ಟ್ ನ್ಯೂಟ್ರಿಷನಲ್ ಕಂಪನಿ ಅವಾರ್ಡ್. ನ್ಯೂಟ್ರಿಷನ್ ಪ್ರಾಡಕ್ಟ್ ತಾಜ್ ಹೋಟೆಲ್ ಅಲ್ಲಿ ನಡೆದಿದೆ ಮುಂಬೈಯಲ್ಲಿ. ಸೊ 2019 and 20 2 ವರ್ಷದ ಕಂಟಿನ್ಯೂಸ್ ಆಗಿ ಅವಾರ್ಡ್ ಮೋದಿ ಕೇರ್ ಪ್ರಾಡಕ್ಟ್ ಪಡ್ಕೊಂಡಿದೆ. ನಮ್ಮ ವೆಲ್ ರೇಂಜ್ ಪ್ರಾಡಕ್ಟ್ ಅವಾರ್ಡ್ ವಿನಿಂಗ್ ಪ್ರಾಡಕ್ಟ್. ನೆಕ್ಸ್ಟ್ ಮೋದಿ ಕೇರ್ ಎಷ್ಟು ಹೊಸ ಸ್ಟೆಪ್ ಅನ್ನ ತಗೊಳ್ತಾ ಇದೆ, ಇನ್ನು ಅವರ ರೆಕ್ಕೆನ ಎಷ್ಟು ದೊಡ್ಡದಾಗಿ ಬಿಚ್ಚುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಗ್ಲೋಬಲ್ ಅವಾರ್ಡ್ 18 ನಾವು ಸೊ ರಿಟೇಲ್ ಎಕ್ಸಲೆನ್ಸಿ ಅವಾರ್ಡ್ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸೊ ಕಾಫಿ ಫಾರ್ ಕೇರಳದಲ್ಲಿ ಏನು ಜಲಪ್ರಳಯ ಆದಾಗ ಸೊ ಅವರಿಗೆ ಒಂದು ಹೆಲ್ಪ್ ಆಗ್ಲಿ ಅಂತ ಸೊ ಸಮೀರ್ ಮೋದಿ ಅವರು ಒಂದು ಕಾಫಿನ ರೆಡಿ ಮಾಡಿದ್ರು. ಆ ಕಾಫಿಗೆ BV ಕೊಡ್ತಿರ್ಲಿಲ್ಲ, ಬಟ್ ಕಾಫಿನ ನಾವು ಬೈ ಮಾಡ್ಬೋದಿತ್ತು. ಬಟ್ ಆ BV ಬದಲು ಅದರಲ್ಲಿರುವಂತ ಅದಕ್ಕೆ ಏನ್ ಪ್ರಾಫಿಟ್ ಬರುತ್ತೆ ಕಂಪನಿಗೆ, ಆ ಕಾಫಿ ತಗೊಂಡಂಗೆಲ್ಲ ಆ ಪ್ರಾಫಿಟ್ ಅನ್ನ ಕೇರಳಕ್ಕೆ ಹೋಗೋ ತರ ಕೇರಳದ ಜನರಿಗೆ ಏನು ಅಲ್ಲಿ ಅವ್ಯವಸ್ಥೆ ಆಗಿದೆ ಅಲ್ಲಿ ವ್ಯವಸ್ಥೆ ಸರಿ ಹೋಗ್ಲಿಕ್ಕೆ ಅಮೌಂಟ್ ಆಗಿ ಕೊಡ್ತಾ ಇದ್ರು. ಸೊ ಅದಕ್ಕೆ ಗ್ಲೋಬಲ್ ಅವಾರ್ಡ್ ಫಾರ್ ರಿಟೇಲ್ ಎಕ್ಸಲೆನ್ಸಿ ಅವಾರ್ಡ್ ಸಹಿತ ಮೋದಿ ಕೇರ್ ಆ ಒಂದು ಸ್ಟೆಪ್ ತಗೊಂಡಿದ್ದಕ್ಕೆ, ಸೋಷಿಯಲ್ ಸರ್ವಿಸ್ ಮಾಡಿದಕ್ಕೆ ಈ ಅವಾರ್ಡ್ ಸಹಿತ ಮೋದಿ ಕೇರ್ಗೆ ಸಮೀರ್ ಮೋದಿ ಅವರಿಗೆ ಬಂದಿದೆ. ಸೊ ನೆಕ್ಸ್ಟ್ ಅವಾರ್ಡ್ ಇಂಡಿಯಾಸ್ ಮೋಸ್ಟ್ ಅಡ್ಮಿರಿಡ್ ಅವಾರ್ಡ್, ಅಡ್ಮಿರಿಡ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ಜನ ಮೆಚ್ಚುಗೆಯ ಬ್ರ್ಯಾಂಡ್ ಅಂತ ಅವಾರ್ಡ್ ಸೊ ಮೋದಿ ಕೇರ್ಗೆ ಬಂದಿದೆ. ಇದು ಹೆಮ್ಮೆ ವಿಚಾರ. ಇಂಡಿಯಾಸ್ ಮೋಸ್ಟ್ ಅಡ್ಮಿರಿಡ್ ಬ್ರ್ಯಾಂಡ್ ಮೋದಿ ಕೇರ್ ಅಂತ ಅವಾರ್ಡ್ ಬಂದಿದೆ 2020. ಓಕೆ, ಸೊ ಇದು ಹೆಮ್ಮೆ ವಿಚಾರ. ಎಸ್, ಜನ ಮೆಚ್ಚಿದ ಬ್ರ್ಯಾಂಡ್. ಸೊ ಇದರ ಸರ್ಟಿಫಿಕೇಟ್ ಇಲ್ಲಿದೆ. ಇಂಡಿಯಾಸ್ ಇನ್ಸ್ಪಿರೇಷನಲ್ ಲೀಡರ್ ಅವಾರ್ಡ್ ಗೋಸ್ ಟು ಸಮೀರ್ ಮೋದಿ ಸರ್. ವಾವ್, ಕಂಗ್ರಾಚುಲೇಷನ್ ಸಮೀರ್ ಮೋದಿ ಸರ್. ಇಂಡಿಯಾಸ್ ಇನ್ಸ್ಪಿರೇಷನಲ್ ಲೀಡರ್ ಅಂತ 2020 ಸರ್ಟಿಫಿಕೇಟ್ಸ್ ಪ್ರೌಡ್ಲಿ ಪ್ರೆಸೆಂಟಿಂಗ್ ಸಮೀರ್ ಮೋದಿ, ಫೌಂಡರ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮೋದಿ ಕೇರ್. ವಾವ್, ಎಷ್ಟು ಅವಾರ್ಡ್ ಸಿಕ್ಕಿದೆ, ಇದು ಗ್ರೇಟ್ ನ್ಯೂಸ್. ಇದರ ಬಗ್ಗೆ ಆಲ್ರೆಡಿ ಗ್ರೇಟೆಸ್ಟ್ ಬ್ರ್ಯಾಂಡ್ ಅಂಡ್ ಗ್ರೇಟೆಸ್ಟ್ ಲೀಡರ್ ಅವಾರ್ಡ್ ಏಷ್ಯಾ. ಸೊ ಇದ್ರದ್ದು ಅವಾರ್ಡ್ ಬಗ್ಗೆ CNBC ಚಾನಲ್ ಅಲ್ಲಿ ನ್ಯೂಸ್ ಅಲ್ಲಿ ಬಂದಿರುವಂತ ಇಂಟರ್ವ್ಯೂ ಬಂದಿರುವಂತ ಫೋಟೋಸ್, ಇದು ಸ್ಕ್ರೀನ್ ಶಾಟ್. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ನೋಡ್ಲಿಕ್ಕೆ ರೆಡಿ ಇದ್ದೀರಾ? ಏಷ್ಯಾ ಒನ್ ಮ್ಯಾಗ್ಝಿನ್ ಅಲ್ಲಿ ಫೋಟೋ ಬಂದಿದೆ. ಇಲ್ಲಿ ನೋಡ್ತಿದ್ದೀರಾ ಮುಖೇಶ್ ಅಂಬಾನಿ, ನರೇಂದ್ರ ಮೋದಿ ಅವ್ರನ್ನ ನೋಡ್ತಿದ್ದೀರಾ. ಈ ಒಂದು ಲಿಸ್ಟ್ ಅಲ್ಲಿ ಸಮೀರ್ ಮೋದಿ ಅವರ ಫೋಟೋ ಬಂದಿದೆ. ಓಕೆ, ಗ್ರೇಟೆಸ್ಟ್ ಬ್ರ್ಯಾಂಡ್ ಅಂಡ್ ಲೀಡರ್ಸ್. ಓಕೆ, ಏಷ್ಯಾ 2020-21 ಏಷ್ಯಾ ಒನ್ ಮ್ಯಾಗ್ಝಿನ್ ಇದು. ಸೊ ಪ್ಯಾನ್ ಏಷ್ಯಾ ಬಿಸ್ನೆಸ್ ಅಂಡ್ ನ್ಯೂಸ್ ಮ್ಯಾಗ್ಝಿನ್ ಇದು. ಸೊ ಆ ನ್ಯೂಸ್ ಮ್ಯಾಗ್ಝಿನ್ ಅಲ್ಲಿ ಸೊ ಜನವರಿ ಫೆಬ್ರವರಿ 2021 ಅಲ್ಲಿ ಇಶ್ಯೂ ಆಗಿರುವಂತಹ ಮ್ಯಾಗ್ಝಿನ್ ಅಲ್ಲಿ ನೀವು ನೋಡ್ತಿದ್ದೀರಾ ನಮ್ಮ ಲೆಜೆಂಡ್ರಿ, ನಮ್ಮ ಗಾಡ್ ಫಾದರ್ ಸಮೀರ್ ಮೋದಿ ಅವರ ಫೋಟೋ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಮೋದಿ ಕೇರ್. ಇಷ್ಟು ದೊಡ್ಡ ಲೆವೆಲ್ಗೆ ಕಂಪನಿ ಬೆಳೆದಿದೆ. 1996 ಅಲ್ಲಿ ಅಂಬೆಗಾಲಿಟ್ಟ ಒಂದು ಹೊಸ ಕಾನ್ಸೆಪ್ಟಿನ ಇಂಡಿಯಾಕ್ಕೆ ತಂದು ಸಮೀರ್ ಮೋದಿ ಅವರು ಬೇರೆ ದೇಶದಲ್ಲಿ ಸ್ಟಡಿ ಮಾಡಿ ಇಂಡಿಯಾದಲ್ಲಿ ಈ ಒಂದು ಸಂಸ್ಥೆ ಬೇಕು, ಇಂಥ ಒಂದು ವ್ಯವಸ್ಥೆ ಬೇಕು, ಬಹಳಷ್ಟು ಜನರಿಗೆ ಕನಸಿದೆ. ಓಕೆ, ನಮ್ಗೆ ಯಾವಾಗ್ಲೂ ಖುಷಿ ಆಗುತ್ತೆ. ಈಗ 50 ಪ್ರಾಡಕ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಪ್ರಾಡಕ್ಟ್ ಬರುತ್ತೆ ಅಂತಲ್ಲ,
ಪ್ರಾಡಕ್ಟ್ ಬರುತ್ತೆ ಅನ್ನೋದು ಖುಷಿ ಅಲ್ಲ, ನಮ್ಮಂತವರ ಮೇಲೆ ಸಮೀರ್ ಮೋದಿ ಅವರು ಬಂಡವಾಳ ಹಾಕ್ತಿದಾರಲ್ಲ ಅದಕ್ಕೆ. ಬೇರೆ ಎಲ್ಲ ಕಂಪನಿಗಳು ಡೀಲರ್ ಜೊತೆ ನಂಬ್ಕೊಂಡು, ಡಿಸ್ಟ್ರಿಬ್ಯೂಟರ್ಗಳು ನಂಬ್ಕೊಂಡು, ಜೊತೆಗೆ ಅವರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಇರ್ತಾರೆ, ಯಾರ ಹತ್ರ ಪ್ರಾಡಕ್ಟ್ ಪ್ರಚಾರ ಮಾಡ್ಬೇಕು ಅವರಿಗೆ ಅವ್ರ ಹತ್ರ ಸಿಗ್ನೇಚರ್ ಎಲ್ಲ ತಗೊಂಡ್ರ ಮೇಲೆ ಆ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನು ಹುಡ್ಕೊಂಡು ಪ್ರಾಡಕ್ಟ್ ಸೇಲ್ ಆಗುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ಪ್ರಾಡಕ್ಟ್ ತಯಾರು ಮಾಡ್ತಾರೆ. ಬಟ್ ಸಮೀರ್ ಮೋದಿ ಅವರು ಯಾವುದೇ ಬ್ರ್ಯಾಂಡ್ ಅಂಬಾಸಿಡರ್ ಇಲ್ಲ. ನಮ್ಮಂತ ಹೋಟ್ಲ್ ಹುಡುಗರು, ಸಾಮಾನ್ಯ ಹುಡುಗರ ಜೊತೆ ನಮ್ಮನ್ನೆಲ್ಲ ನಂಬ್ಕೊಂಡು ನಮ್ ತರ ನಮ್ಮಷ್ಟು ಎಷ್ಟೋ ಜನ 50 ಲಕ್ಷ ಜನ ಏನ್ ಕನ್ಸಲ್ಟೆಂಟ್ ಇದ್ದಾರೆ, ಈ ಕನ್ಸಲ್ಟೆಂಟ್ ಗಳ ಮೇಲೆ ನಂಬಿಕೆ ಇಟ್ಕೊಂಡು ಮತ್ತೆ ಇವತ್ತು ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾರೆ, ಮತ್ತಷ್ಟು ಪೇಟೆಂಟ್ ತಗೊಳ್ತಾರೆ, ಮತ್ತೆ ರಾ ಮೆಟೀರಿಯಲ್ ತರಿಸ್ತಾರೆ, ಮತ್ತೆ ಆರ್ಡರ್ ಕೊಡ್ತಾರೆ, ಮತ್ತೆ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಕೋಟಿ ಕೋಟಿ ಮತ್ತೆ 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 ನಮ್ಮ ಮೇಲೆ, ನಮ್ಮ ಹತ್ರ ಇರುವ ಕನಸಿಗೋಸ್ಕರ ಅವರು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ನೋಡಿದ್ರೆ ಸೊ ಗ್ರೇಟ್ 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 ಸಲ್ಯೂಟ್ ಸಮೀರ್ ಮೋದಿ ಸರ್. ಥ್ಯಾಂಕ್ಸ್ ಟು ಸಮೀರ್ ಮೋದಿ ಸರ್. ಎಸ್, ತುಂಬಾ ಜನ ಸಲ್ಯೂಟ್ ಮಾಡ್ತಾ ಇದೀರಾ. ಎಸ್ ಎಸ್ ಎಸ್, ಸೂಪರ್. ಸೊ ಥ್ಯಾಂಕ್ ಯು ಸಮೀರ್ ಮೋದಿ ಸರ್. ಇಷ್ಟು ಒಂದು ಒಳ್ಳೆ ಜೀವನವನ್ನ ನಮ್ಗೆಲ್ಲರಿಗೂ ಕಲ್ಪಿಸಿಕೊಟ್ಟಿದ್ದಕ್ಕೆ, ನಮಗೋಸ್ಕರ ನೀವ್ ಇಷ್ಟು ರಿಸ್ಕ್ ತಗೊಳ್ತಿರೋದಕ್ಕೆ. ಯಾಕಂತ ಹೇಳಿದ್ರೆ ಆ ಏಜ್ ಅಲ್ಲಿ ಮೋದಿ ಕೇರ್ನ ಈ ತರ ಡೈರೆಕ್ಟ್ ಸೆಲ್ಲಿಂಗ್ ನ ಇಂಡಿಯಾಕ್ಕೆ ತರಬೇಕು ಅಂತ ಡಿಸಿಷನ್ ತಗೊಳ್ತಾರೆ. ಸೊ ಇವತ್ತು ಎಷ್ಟೋ ಜನ ಮೋದಿ ಕೇರ್ ಮಾಡಿ ಏನು ಸ್ವಲ್ಪ ಕಲ್ತಾಗ ಬಹಳಷ್ಟು ಬೇರೆ ಬೇರೆ ಕಂಪನಿಗೆ ಹೋಗ್ಬೇಕಂತ ಅನ್ಸುತ್ತೆ ಅವರಿಗೆ. ಬಟ್ ನಮ್ಗೆ ಸಮೀರ್ ಮೋದಿ ಸರ್ ಯಾರು, ಅವರ ಕೆಪಾಸಿಟಿ ಏನು, ಅವರ ತಾಕತ್ತೇನು ಅಂತ ಗೊತ್ತಿದೆ. ವೆರಿ ಚಾಲೆಂಜಿಂಗ್ ಪರ್ಸನ್. ಯಾಕಂದ್ರೆ ಬಿಫೋರ್ ಮೋದಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರ ಒಂದು ವಿಚಾರ ಗೊತ್ತಿರ್ಲಿ, ಸಮೀರ್ ಮೋದಿ ಸರ್ ಬಾಕ್ಸರ್. ಅವ್ರು ಹೇಳ್ತಾರೆ, ಅವ್ರು ಯಾರೇ ನಾನ್ ಬಾಕ್ಸಿಂಗ್ ಚಾಂಪಿಯನ್, ಸೊ ಅವ್ರು ಒಂದ್ ಹೊಡೆದ್ರೆ ನಾನು 4 ಹೊಡಿತೀನಿ ಅಂತ. ಆತರ ಒಂದು ಚಾಲೆಂಜಿಂಗ್ ನೇಚರ್ ಇರುವಂತ ಪರ್ಸನ್. ಸೊ ಹಾಗಾಗಿ ಯಾರು ನಮ್ಮ ಮುಂದೆ ಏನು ಅಲ್ಲ, ನಮ್ಗೆ ಯಾರು ಕಾಂಪಿಟೇಟರ್ ಇಲ್ಲ. ಸೊ ಕೆಲವು ಕಾಂಪಿಟೇಟರ್ ಹೆಸರುಗಳನ್ನ ಅವ್ರು ಹೇಳೋದೇ ಇಲ್ಲ, ಯಾಕಂದ್ರೆ ಅವ್ರು ಯಾರು ನಮ್ ಕಾಂಪಿಟೇಟರ್ ಅಲ್ಲ ಅಂತ. ಯಾಕಂತ ಹೇಳಿದ್ರೆ ನಾವು ಇಂಟರ್ನ್ಯಾಷನಲಿ ಹೊರಟಿದೀವಿ, ನಮ್ಮ ಪ್ರಾಡಕ್ಟ್ ರೇಂಜ್ ಕ್ವಾಲಿಟಿ ಆತರ ಇದೆ. ಸೊ ಎಲ್ಲಾದ್ರಲ್ಲೂ ಆತರ ಒಂದು ನಿಯತ್ತನ್ನ, ಸೊ ಇಂಟೆಗ್ರಿಟಿನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸಮೀರ್ ಮೋದಿ ಸರ್, ಥ್ಯಾಂಕ್ ಯು ಆಲ್. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಅಂಡ್ ಥ್ಯಾಂಕ್ ಯು ಆಲ್ ಲೀಡರ್ಸ್ ನಮ್ ಜೊತೆ ಮೋದಿ ಕೇರ್ನ ಉಳಿಸಿ ಇಲ್ಲಿ ತನಕ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಕ್ಕೆ ನಾನೆಲ್ಲ ಅಪ್ಲೈನ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರೆಲ್ಲ ಉಳಿಸ್ಕೊಂಡು ಹೋಗಿದ್ದಕ್ಕೆ ನಾವೆಲ್ಲ ಇವತ್ತು ಇದರಿಂದ ಇಷ್ಟೆಲ್ಲ ಗಳಿಸ್ಲಿಕ್ಕೆ ಸಾಧ್ಯ ಆಗಿದೆ. ಇಷ್ಟೆಲ್ಲ ಮೋದಿ ಕೇರ್ ಇಷ್ಟು ಜನ ಅವಾಗ್ಲೇ ನೋಡಿದ್ರಿ 142 ಕೋಟಿ ಪೇಮೆಂಟ್ ಅನ್ನ 2 ತಿಂಗಳಲ್ಲಿ, ಅಂದ್ರೆ 31 ಡೇಸ್ ಗ್ಯಾಪ್ ಅಲ್ಲಿ ಅಷ್ಟು ಪೇಮೆಂಟ್ ಅನ್ನ 31 ಡೇಸ್ ಅಲ್ಲ, ಅದು ಫೆಬ್ರವರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 28 ಡೇಸ್, 28 ಪ್ಲಸ್ 2 ಆಲ್ಮೋಸ್ಟ್ 29 ಡೇಸ್ ಗ್ಯಾಪ್ ಅಲ್ಲಿ 142 ಕೋಟಿ ಪೇಮೆಂಟ್ ಜನರಿಗೆ ಮಾಡೋ ತರ ಕಂಪನಿ ಬೆಳೆದಿದೆ. ಅಂಡ್ ಈ ಕಂಪನಿ ಇನ್ನಷ್ಟು ದೊಡ್ಡ ಬೆಳೀಲಿ. 200 ಕೋಟಿ ಅಲ್ಲ, 1000 ಕೋಟಿ ಆಗ್ಲಿ, 2000 ಕೋಟಿ ಆಗ್ಲಿ, 5000 ಕೋಟಿ ಆಗ್ಲಿ, ಓಕೆ, ಅದರಲ್ಲಿ ಎಷ್ಟು 62% ಪೇಔಟ್ ಮತ್ತೆ ಕಂಪನಿ ಅದರಲ್ಲಿ ಕೊಡುತ್ತೆ. 62% ಪೇಔಟ್ ಕೊಡೋದು ಅಷ್ಟೇ ಅಲ್ಲ ಸ್ನೇಹಿತರೆ, 142 ಕೋಟಿ ಪೇಮೆಂಟ್ ಮಾತ್ರ ನೀವು ನೋಡಿದೀರಾ. ಆದ್ರೆ ಆ ತಿಂಗಳಲ್ಲಿ ಎಷ್ಟು ಜನಕ್ಕೆ ಕಂಪನಿ ಲಾಯಲ್ಟಿ ಕೊಟ್ಟಿದೆ, ಪ್ರಾಡಕ್ಟ್ ಫ್ರೀ ಪ್ರಾಡಕ್ಟ್ ಎಷ್ಟು ಕೊಟ್ಟಿದೆ, ಡಿಸ್ಕೌಂಟ್ ಎಷ್ಟು ಕೊಟ್ಟಿದೆ, ಓಕೆ, ರೀಪರ್ಚೇಸ್ ಅಲ್ಲಿ ಕಂಪನಿ ಎಷ್ಟು ಪ್ರಾಡಕ್ಟ್ ಕೊಟ್ಟಿದೆ, ಎನ್ನಿರೋಚಿಪ್ ಅಲ್ಲಿ ಎಷ್ಟು ಕಂಪನಿ ಫ್ರೀ ಪ್ರಾಡಕ್ಟ್ ಕೊಟ್ಟಿದೆ, ಆಫರ್ ಎಷ್ಟು ಕೊಟ್ಟಿದೆ, ಅದು ಸಪರೇಟ್. 142 ಕೋಟಿ ಪೇಮೆಂಟ್ ಮಾತ್ರ ಅಲ್ಲ, ಸೊ ಫ್ರೀ ಪ್ರಾಡಕ್ಟ್ ಕಂಪನಿ ಎಷ್ಟು ಕೊಟ್ಟಿದೆ, ಎಷ್ಟು ಜನರಿಗೆ ಮಂತ್ಲಿ ಲಾಯಲ್ಟಿ ಫ್ರೀ ಪ್ರಾಡಕ್ಟ್ಸ್ ಕಂಪನಿ ಎಷ್ಟು ಕೋಟಿ ದುಡ್ಡು ಕೊಡ್ತಾ ಇದೆ. ಜೊತೆಗೆ ಈ ಗೋವಾ ಟ್ರಿಪ್ ಏನ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಗೋವಾ ಟ್ರಿಪ್ ಆಫರ್ ಬೇರೆ, ಮಲೇಷಿಯಾ ಟ್ರಿಪ್ ಆಫರ್ ಬೇರೆ. ಸೊ ಲಾಸ್ಟ್ ಟೈಮ್ ಧೂಮ್ ಬೈಕ್ ಅಂತ ಆಫರ್ ಕೊಟ್ರು, ಅದು 50,000 ಕೊಟ್ರು ನಮ್ಗೆ. ಸೊ ಅದು ಸಪರೇಟ್ ಪ್ಲಾನ್ ಅಲ್ಲಿ ಬಿಟ್ಟು ಅದನ್ನ ಹೊರತುಪಡಿಸಿ ಅದನ್ನ ಸಪರೇಟ್ ಕೊಡ್ತಿದ್ದಾರೆ. ಈ ರೀತಿ ಎಷ್ಟೊಂದು ಬೆನಿಫಿಟ್ ಅನ್ನ ಕಂಪನಿ ಕೊಟ್ಟಿದೆ. ಈ ಮಂತ್ ಆಲ್ರೆಡಿ ಎಕ್ಸ್ಟ್ರಾ PV ಕೊಟ್ಟಿದೆ. ನಿನ್ನೆ ಎಕ್ಸ್ಟ್ರಾ PV ಮುಗ್ದೋಗಿತ್ತು, ಬಟ್ ಲಾಕ್ ಡೌನ್ ಇಲ್ಲದೆ ಇರೋದ್ರಿಂದ 20ನೇ ತಾರೀಕು ತನಕ ಎಕ್ಸ್ಟ್ರಾ PV ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಗೆ 150 ತನಕ ಎಕ್ಸ್ಟ್ರಾ PV ಕಂಪನಿ ಕೊಡ್ಲಿಕ್ಕೆ ರೆಡಿ ಇದೆ. 20ನೇ ತಾರೀಕಿಗೆ ಇನ್ನೊಂದು ರೌಂಡ್ ನೀವು ಬಿಲ್ಲಿಂಗ್ ಮಾಡ್ಕೊಂಡು ಮ್ಯಾಕ್ಸಿಮಮ್ 150 PV ನ ಫ್ರೀ ಪಡ್ಕೊಳ್ಳಿ. ಮತ್ತೆ ಹೊಸದಾಗಿ ಜಾಯಿನ್ ಆಗಿರೋರಿಗೆ ಡಬಲ್ PV ಕೊಡ್ತಿದೆ, ಅದು 100 PV ಮಾಡಿದ್ರೆ ಕಂಪನಿ 100 PV ಫ್ರೀ ಕೊಡ್ತಿದ್ದಾರೆ. ಸೊ 100 PV ಮಾಡಿ ಮತ್ತೆ 100 PV ನ ನೀವು ಫ್ರೀ ಪಡಿಬಹುದು. ಸೊ ಈ ಆಫರ್ ಗಳ ಬಗ್ಗೆ ನಿಮ್ಗೆ ಯಾರೆಲ್ಲ ಜಾಯಿನ್ ಮಾಡಿದ್ದಾರೆ, ಸೊ ಅವ್ರನ್ನ
ಕೇಳಿ. ಸೊ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವೀಕ್ಷಣೆ ಮಾಡಿದ್ದಕ್ಕೆ. ಸೊ ಓವರ್ ಟು ನಮ್ಮ ಕೇಶವಮೂರ್ತಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದೊಂದು ಪಾಯಿಂಟ್ ಕೂಡ ಸರ್, ಸೊ ರಿಯಲಿ ನಾವು ಎಷ್ಟು ಹೆಮ್ಮೆ ಅನ್ಸುತ್ತೆ ನಮ್ಗೆ ಅಂತ. ಈ ಇವತ್ತಿನ 25 ಪಾಯಿಂಟ್ ಕೂಡ ಒಂದು ಲೆವೆಲ್ಗೆ ಮೈಯಲ್ಲಿ ರೋಮ ಎಲ್ಲ ಕೂಡ ಎದ್ದು ನಿಂತ್ಕೊಳ್ತು. ಎಸ್ಪೆಷಲಿ ಆ ಒಂದು ಪಾಯಿಂಟ್ ಜೊತೆಗೆ ನೀವು ಪ್ರೆಸೆಂಟೇಶನ್ ಕೊಡ್ತಿದ್ದು ಇನ್ನೂ ಕೂಡ ತುಂಬಾನೇ ಅದ್ಭುತವಾಗಿತ್ತು ಸರ್. ಅದು ಏನು ಅಷ್ಟು ಅವಾರ್ಡ್ಸ್ ಗಳು ಗೆದ್ದಿರೋದು, ಮತ್ತೆ ಒಂದೇ 28ರಿಂದ 145 ಕೋಟಿ, ಅದೇ 145 ಕೋಟಿ ಯಾವ್ದೋ ಅಡ್ವರ್ಟೈಸ್ ಹೋಗ್ತಿತ್ತಲ್ಲ ಹಣ, ಯಾವ್ದೋ ಶಾರುಖ್ ಖಾನ್ ಹೋಗ್ತಿತ್ತು, ಅಮೀರ್ ಖಾನ್ ಹೋಗ್ತಿತ್ತು, ಹಣ ನಮಗ್ ಕೊಡ್ತಿದೆ ಅಂದ್ರೆ ಜಸ್ಟ್ ಅನ್ಇಮ್ಯಾಜಿನಬಲ್. ಮತ್ತೆ ಎಷ್ಟು ಸಾವಿರಾರು ಜಾಗದಲ್ಲಿ ವಿಸ್ತರಣೆ ಆಗಿದೆ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್. ವೇರ್ ಹೌಸ್, ಇಡೀ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೇ ಅಷ್ಟು ದೊಡ್ಡ ವೇರ್ ಹೌಸ್ ಎಲ್ಲೂ ಕೂಡ ಇಲ್ಲ. ನೆಕ್ಸ್ಟ್ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನಮ್ಮ ಇಂಡಿಯನ್ ಕಂಪನಿ ಲಂಡನ್ ಹೋಗ್ತಿರೋಂಥದ್ದು, ಗಲ್ಫ್ ಕಂಟ್ರಿಗಳು ಹೋಗ್ತಿರೋದು, ಇವೆಲ್ಲ ಕೇಳ್ತಿದೆ ನಿಜವಾಗ್ಲೂ ಮೈ ರೋಮಾಂಚನ ಆಗ್ತಿದೆ ಸರ್. ಮತ್ತೆ ಎಕ್ಸ್ಟ್ರಾ 50+ ಪ್ರಾಡಕ್ಟ್ಸ್ ಬರ್ತಾರಂಥದ್ದು. ಓ ಮೈ ಗಾಡ್, ನಿಜವಾಗ್ಲೂ ಸರ್ ನಾವಂತೂ ತುಂಬಾ ಎಕ್ಸೈಟ್ ಆಗಿದ್ದೀವಿ. ನಮಗೆ ಮೂವಿಕೇರ್ ಒಂದು ಅದ್ಭುತ ಅವಕಾಶ ನಮ್ಗೆ ಸಿಕ್ಕಿದ್ದಕ್ಕೆ ನಾವ್ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ವಿ ಅನ್ನೋ ಗೊತ್ತಿಲ್ಲ ಸರ್. ಡೆಫಿನೆಟ್ಲಿ ನಿಮ್ಮಂತ ಗುರುಗಳು ಅಂಡ್ ಅಗೇನ್ ಮೂವಿಕೇರ್ ಕಂಪನಿ ಸಿಕ್ಕಿರುವಂತದ್ದು. ಸ್ನೇಹಿತರೆ, ನನಗಂತೂ ತಡ್ಕೊಳಕ್ ಆಗ್ತಿಲ್ಲ. PPT ನಾನು ತಗೊಂಡ್ ಮತ್ತೊಂದ್ಸಲಿ ನೋಡ್ಬೇಕು ಅನ್ಸ್ತಾ ಇದೆ.